ಹತ್ರ ಹೋಗ್ಬಿಟ್ಟು ಇವರು ಒಂದು ಪಾನಿಪುರಿ ತೊಳ್ಕೊಬರ್ತಾರೆ ಗಾಡಿ ಬೆಳಗ್ಗೆ ಪಪ್ಪಕ್ಕ ತೊಳ್ಕೊಂಡು ಬರುವಾಗ ಇವ್ರು ಹೆಂಗಸ್ರೇನಾದ್ರೂ ಫ್ರೀ ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂದರೆ ಇವರು ಬರ ಕ್ಯಾಣ ಎಂತದೇಳಿ ಓ ಇನ್ನೂ ನಾ ವ್ಯಾಪಾರನೇ ಮಾಡಿಲ್ಲ ಒಂದು ಇದು ವಾಸ್ತುಸ್ಥಿತಿ ನೆಕ್ಸ್ಟ್ ಇವನು ಬಂದು ಇಲ್ಲಿ ಲೋಟ ಎಲ್ಲ ತೊಳೆದು ಪ್ಲೇಟ್ ತೊಳೆದು ವ್ಯಾಪಾರ ಮಾಡ್ತಿರ್ತಾನೆ. ಇವನ ಹತ್ರ ಹೋಗಿ ಇಡಿಯಟ್ಸ್ ಕಾರ್ಪೊರೇಟರ್ಗಳು ಹೋಗಿ ₹100 ಕೇಳ್ತಾರೆ. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ನೋಡಿ ಲೈವ್ ಅಲ್ಲಿ ಇದ್ದೀರಾ ಅಣ್ಣ. ಇದನ್ನ ನಾನು ಇವ್ರಿಗೆ ಏನ್ ಹೇಳ್ತೀನಿ ಗೊತ್ತಾ, ಇಲ್ಲಿರೋರ್ಗೆ ಕೊಡಬೇಡಿ ಅಂತ ಹೇಳ್ತೀನಿ. ಕೊಡ್ಬೇಡ್ರಯ್ಯ ನಾನು ಇದೀನಿ. ಯಾಕೆಂದ್ರೆ ಇವ್ರಿಗೇನು ಹೋಗಿ ಅವ್ರೇನು ಒಡೆದಾಟಕ್ಕೆ ಬರ್ತಾರ? ನೀವಿರುವಾಗ ನೋಡ್ದಾಟ ಮತ್ತೆ ಕೊಡ್ತಾರ ಸ್ವಾಮಿ, ವಸೂಲ್ ಮಾಡಿ ₹5,000 ಕೊಡ್ತಾರೆ ಡೈಲಿ. ಹೊಟ್ಟೆ ಉರಿತದೆ ನಂಗೆ. ಬಡವರು ನೀವು ಯಾರೋ ಒಬ್ಬರಿಗೆ ಒಳ್ಳೆ ವ್ಯಾಪಾರ ಆಯ್ತದೆ, ಒಬ್ಬೊಬ್ರಿಗೆ ಆಗ್ಬೋದನ ಅಷ್ಟೇ. ಕಾರ್ಪೊರೇಟ್ ಇದೀನಿ ಕೊಡ್ಬೇಡಿ ಕೇಳಿಸ್ಕೊಂಡ್ರ ಏನ್ ಹೇಳಿದ್ರಂತ. ಯಾರು ವಸೂಲಿ ಮಾಡಕ್ ಬರ್ತಾರೆ ಅವ್ರನ್ನ ಓಡಿಸಿ ಫಸ್ಟ್. ಅವ್ರು ನಿಮ್ ಜೊತೆ ಫೈಟ್ ಮಾಡ್ತಾನೆ ಅಂದ್ರೆ ನನ್ಗೇನ್ 15 ಜಡ್ಜೆ ಹಾಕಿದ್ರೆ ನನ್ ಮನೆ ಬಾಗ್ಲು ಬಾ ಒಂದ್ ಚೇರ್ ಹಾಕೋ ಕೂತ್ಕೊಂಡು ಅದ್ ಯಾವನ ಬತ್ತಾನೆ ಕೇಳು ಅಂದ್ರೆ ಆಯ್ತಪ್ಪ. ನಮ್ಮ ಇದೆ. ನಾವೇನ್ ಹೇಳೋದು ಅಂದ್ರೆ ನೀವು ಊಟ ಮಾಡಿ, ಅಲ್ಲ ಅವರೆಲ್ಲ ಕೊಡಬಾರ್ದು. ಊಟ ಮಾಡಿ. ಇಟ್ಸ್ ಅ ಗ್ರೇಟ್ ಅಡ್ವೊಕೇಟ್ ಇನ್ ಮೈಸೂರು ಸಿಟಿ. ಅವರು ಅರುಣ್ ಕುಮಾರ್ ಅಂತ ತುಂಬಾ ದೊಡ್ಡವರು. ಆದ್ರೆ ಅವ್ರಿಗೆ ನಮ್ ಪೇಜ್ ಗೊತ್ತವ್ರಿಗೆ, ನಮ್ ಸ್ಟೆಪ್ ಗೊತ್ತವ್ರು. ಯಾಕೆಂದ್ರೆ ಚಿಕ್ಕ ಒಂದು 30-25 ವರ್ಷದಿಂದ ನಮ್ಮ ಜೊತೆಗಿದ್ದಾರೆ. ಒಂದೊಂದು ಸ್ಟೆಪ್ ಗೊತ್ತಿದೆ. ಅದಕ್ಕೆ ನೀವು ನಮ್ಗೇನು ನೀವು ಕೊಡದೆ ಖುಷಿ ಆಗ್ಬಿಟ್ರೆ ನಾವು ಓಡಾಡ್ತೀವಿ. ಬಿಡಪ್ಪ ಅವ್ರ ಪಾಡಿಗೆ ಅವ್ರು. ನಾನು ಒಂದು ವೇಳೆ ಒಂದು ಇದರಲ್ಲಿ ಹೊರಗಡೆ ದೇಶದಲ್ಲಿ ನಾನು ರಾಯ್ಕರ್ ಹೋಗಿ ನೋಡ್ಕೊಂಡು ಬಂದಿದ್ದೆ ಯಾವ ಥರ ಇವ್ರು ಮಾಡೋದು. ಎಲ್ಲ ಒಂದು 6 ಅಡಿ 6 ಅಡಿಲೇ ಇದು ಹೋಟೆಲ್ಸ್ ಚಾಟ್ಸ್ ಹೊರಗಡೆ ಎಲ್ಲ ತೊಳಿಬೇಕು. ಅದಕ್ಕೆ ಬೇರೆ ಸಿಸ್ಟಮ್. ವಾಶ್ ಮಾಡೋದು ಏನಿಲ್ಲ, ಯೂಸ್ ಅಂಡ್ ಥ್ರೋ. ಇವರೇನು ಪ್ರಿಪೇರ್ ಮಾಡಿ ಕೊಡೋದು. ಅದಕ್ಕೆ ಕಾರ್ಪೊರೇಷನ್ ಶುಲ್ಕ ಅಂತ ₹50 ₹25 ಮಾಡ್ತೀವಿ. ₹1,000 ಬಾಡಿಗೆ ಅಂತಂದರೆ ಕಾರ್ಪೊರೇಷನ್ ಇರ್ತದೆ, ನಾವು ಇರ್ತೀವಿ. ಯಾರಿಗೂ ₹1 ಅದನ್ನ ನೀವೆಲ್ಲ ಕೇಳ್ಕೊಂಡು ಭಾಷಣ ದುಡ್ಡು ಕೊಟ್ರೆ ಓಕೆ ನೋಡ್ರಿ ಅವ್ರು ಹೇಳಿದ್ರು ಜನರು ಇಡೀ ರಾಜ್ಯ ನೋಡ್ತಾ ಇದೆ. ಕಾರ್ಪೊರೇಷನ್ ವ್ಯವಸ್ಥೆ ಇರುವಂತ ಜಾಗಗಳಲ್ಲಿ ಕೂಲಿ ಕಾರ್ಮಿಕರು ಬದುಕಲಿ ಬಿಡಿ ಅಂತ ಹೇಳ್ತಿರೋದು ದೇವರಾಜಣ್ಣ ಅವ್ರು. ನಿಮ್ಗೆ ಅರ್ಥ ಆಯ್ತಾನ ಗೊತ್ತಿಲ್ಲ, ಇಡೀ ರಾಜ್ಯದ ಜನತೆ ನೋಡ್ತಾ ಇದ್ದೀರಾ. ನಾನು ಇಷ್ಟೊತ್ತಿಗೆ ಯಾಕೆ ಲೈವ್ ನಿಲ್ಸಿದ್ದೆ ಅಂತಾರೆ, ಹೊಟ್ಟೆ ಹಸ್ಬಿಟ್ಟಿದೆ, ಊಟಕ್ಕೆ ಹೋಗಿದೆ, ಅಷ್ಟು ರುಚಿಯಾದ ಊಟನ ಮಿಸ್ ಮಾಡ್ಕೊಬೇಕಾಗಲ್ಲ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಬಂದೆ. ಇಷ್ಟು ಜನ ಎಲ್ಲ ಕಾರ್ಮಿಕರ ಮನೆಯವರು ಬಂದಿರುವಂತದ್ದು. ಅವ್ರು ಹೇಳಿದ್ದೇನು ಅಂತಂದ್ರೆ ದೇವರಾಜಣ್ಣ ಅವರು, ಯಾವುದೇ ರೀತಿಯ ಅಂತ ಕಾರ್ಪೊರೇಟರ್ಗಳಿಗೆ ಕೆಲವ್ರಿಗೆ ಯಾವುದೇ ರೀತಿಯ ಕೆಲವು ಕಾರ್ಪೊರೇಟರ್ಗಳಿಗೆ ನೀವು ಕಲೆಕ್ಷನ್ ಕೊಡಬೇಡಿ, ನಿಮ್ಮ ವೃತ್ತಿನ ನೀವು ಮಾಡಿ, ಏನೇನು ನೀವು ದೇಣಿಗೆ ಕೊಡಂಗಿದ್ರೆ ಕಾರ್ಪೊರೇಷನ್ ಆಫೀಸ್ಗೆ ಒಂದು ಬಿಲ್ ಮೂಲಕ ಕೊಡಿ ಅನ್ನೋದು ಅವರು ಒಂದು ಘೋಷವಾಕ್ಯ. ಜೊತೆಗೆ ಯಾವುದೇ ರೀತಿಯ ಜನಸಾಮಾನ್ಯರು ಬಡವರು ಮೈಸೂರಿನಲ್ಲಿ ನಡೀತಾರಂತ ಒಂದು ಕೆಲವೊಂದು ಹೋಟೆಲ್ಗಳಿಗೆ ಬೀದಿ ವ್ಯಾಪಾರಿಗಳು ಯಾರು ಎದುರಬೇಕಾಗಿಲ್ಲ, ನಾನು ಇದೀನಿ ಅಂತ ಒಂದು ವಾಗ್ದಾನ ಹೇಳದಂತ ವಿಚಾರ ಇಷ್ಟು. ಕೆಲವು ಮುಟ್ಟಾಳರು ಅರ್ಥ ಮಾಡ್ಕೊಬೇಕು, ಕೆಲವು ಇಲಾಖೆ ಅಧಿಕಾರಿಗಳು ಅರ್ಥ ಮಾಡ್ಕೊಬೇಕು ಈ ವಿಚಾರನ. ಆಯ್ತಾ, ಇವತ್ತು ಕಾರ್ಮಿಕರು, ಕೂಲಿ ಕಾರ್ಮಿಕರು, ಬೀದಿ ವ್ಯಾಪಾರಿಗಳನ್ನ ವಸೂಲಿ ಮಾಡುವಂತವ್ರಿಗೆ ಚಾಟಿ ಬಿಸ್ ಅಂತ ದೇವರಾಜಣ್ಣವರು ಅವರ ಹುಟ್ಟುಹಬ್ಬದಲ್ಲಿ ಹೇಳಿದ್ ಇಷ್ಟೇನೆ, ಅವ್ರನ್ನು ಬದುಕಲು ಬಿಡಿ. ಆ ರೀತಿ ಇದ್ರೆ ನನ್ನ ಮನೆ ಬಾಗಿಲು ಬನ್ನಿ ಯಾವತ್ತು ತೆರೆದಿರುತ್ತೆ ಅಂತ ಹೇಳದಂತ ಬಹಳ ಮಾನವೀಯತಂತ ವಿಚಾರಗಳನ್ನ ಇವತ್ತು ದೇವರಾಜಣ್ಣ ಹೇಳಿದ್ದಾರೆ. ನೋಡಿ ಸ್ವಲ್ಪ ಹಿಂದೆ ಬನ್ನಿ ಸರ್ ಹಿಂದೆ ಬನ್ನಿ. ಸ್ವಲ್ಪ ಜಾಗ ಬಿಡಿ ಸರ್ ಹಿಂದೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಬರ್ತಾರೆ ಅಂತ ಹೇಳೋದಲ್ಲ ಜನ. ನೋಡಿ ಇಲ್ಲಿ ಬಂದಿದ್ದಾರೆ, ಇಲ್ಲಿ ಎಲ್ಲ ಅವರ ಸ್ನೇಹಿತರು ಮುಸಲ್ಮಾನ ಬಂಧುಗಳು ಕೂಡ ಬಂದು ಹಾರ ತಗೊಂಡ್ಬಂದು ಅವ್ರಿಗೆ ಆಗ್ತಿರೋಂಥದ್ದು ತಾವು ನೋಡ್ತಾ ಇದ್ದೀರಾ.
ಸ್ವಲ್ಪ ಸರ್ ಜಾಗ ಬಿಡಿ ಸರ್ ಲೈವ್ ಅಲ್ಲಿ ಇದ್ದೀನಿ ಸರ್, ಜಾಗ ಬಿಡಿ. ಒಂದೇ ನಿಮಿಷ ಬಿಡ್ರಿ, ಅವ್ರು ದುವಾ ಮಾಡ್ತಾರೆ. ಸರ್ ಜಾಗ ಸರ್ ಸೈಡ್ ಸರ್ ಎಲ್ಲ ಬೆನ್ ಬರ್ತಾ ಇದೆ. ಸೈಡ್ ಹಾಗೆ ಸರ್ ಸ್ವಲ್ಪ ಜಾಗ ಬಿಡಿ ಸರ್ ಸ್ವಲ್ಪ ಸರ್ ಒಂದ್ ನಿಮಿಷ ಅಣ್ಣ, ರಮಣ ಇಲ್ಲಿ ನೋಡಿ. ಓಕೆ ರೆಡಿ, ಬನ್ನಿ ಸರ್. ನೋಡಿ, ನಮ್ಮ ಬನ್ನೂರಿನ ಹೇಮಾದ್ರಮ್ಮ ತಾಯಿಯ ಮಕ್ಕಳು ಇವತ್ತು ನಮ್ಮ ರಮೇಶಣ್ಣವರು, ರಾಮಣ್ಣವರು ಎಲ್ಲರೂ ಕೂಡ ಬಂದಿದ್ದಾರೆ. ಅವ್ರನ್ನ ಶುಭಾಶಯ ಹೇಳೋದಕ್ಕೆ. ಸ್ನೇಹಿತರೆ, ನಾನು ಬನ್ನೂರು ಬಗ್ಗೆ ಅತಿ ಹೆಚ್ಚು ಗೌರವ ಇಟ್ಕೊಂಡಿರುವಂಥದ್ದು, ಬಹಳ ಪ್ರೀತಿಯಿಂದ ಮಾತಾಡ್ತಾರಂಥದ್ದು ನಮ್ಮ ಬನ್ನೂರು ವಾಸಿಗಳು ಎಲ್ಲೇ ಇರಲಿ ಅವ್ರನ್ನ ಬನ್ನಿ ಸರ್ ಪಕ್ಕ ಅವ್ರನ್ನ ಮಾತಾಡ್ಸುವಂಥದ್ದು. ಹಾಗೇನೆ ನಮ್ಮ ಬನ್ನೂರಿನ ಎಲ್ಲ ಹೇಮಾದ್ರಮ್ಮ ತಾಯಿಯ ಪುತ್ರರು ಕೂಡ ಬಂದಿರೋದು. ರಮೇಶಣ್ಣ, ದೇವರಾಜಣ್ಣವ್ರಿಗೆ ಬಹಳ ಪ್ರೀತಿಯಿಂದ ನಿಮ್ಮನ್ನು ಕಾಣ್ತಾರೆ. ನೀವು ಕೂಡ ಬಂದಿದ್ದೀರಾ, ಏನ್ ಹೇಳ್ತೀರಾ? ಇದೇ ತರ ಅವರು ಸಂಭ್ರಮನ ಆಚರಣೆ ಮಾಡ್ಲಿ ಅಂತೇಳಿ ಇನ್ನೂ ಹೆಚ್ಚು ಅವರು ಸಮಾಜದ ಉನ್ನತವಾದ ಕೆಲಸಗಳನ್ನು ಮಾಡ್ಕೊಂಡ್ರೆ ಹೋಗ್ಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚು ಸುಖ ಶೋಭಗಳು ಮತ್ತೆ ಶುಭ ಹಾರೈಸ್ತಾ ಇದ್ದೇನೆ. ಕುಶಲಣ್ಣ, ತಾವೇನ್ ಹೇಳ್ತೀರಾ? ಈ ದೇವರಾಜವರು ಮೇಯರ್ ಆಗ್ಲಿಲ್ಲ, ಮುಂದೆ ಮೇಯರ್ ಆಗೋ ಒಂದು ಅವಕಾಶ ಅವ್ರಿಗೆ ಸಿಗ್ಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ಆಲ್ರೆಡಿ ಅವರು ಜನಮನ್ನದಲ್ಲಿ ಮೇಯರ್ ಆಗಿದ್ದಾರೆ. ಅಧಿಕಾರ ಸಿಗ್ಬೇಕಷ್ಟೇ ಅವ್ರಿಗೆ. ಥ್ಯಾಂಕ್ ಯು ರಮಣರ. ಹಾಗಾಗಿ ಮಾತಾಡ್ಸಿ ಸರ್, ಮಾತಾಡಿ ಅಣ್ಣ. ಥ್ಯಾಂಕ್ ಯು ಅಣ್ಣ. ತಾಲೂಕ್ ಅಧ್ಯಕ್ಷರು JDS. ನಾನು ಆಗ್ಲೇ ಹೇಳಿದೆ ಪಕ್ಷಾತೀತವಾಗಿ ಬರ್ತಾರೆ ಜನ ಅಂತ ಹೇಳಿದೆ ತಾನೆ, ಆಯ್ತಾ? ಆಗ್ಲೇ ಯಾರು ಬಂದಿರೋದು ಕೂಡ ನಿಮ್ಗೆ ಹೇಳಿದೆ. ಈಗ ಯಾರು ಬಂದರೂ ಕೂಡ ನೀವು ನೋಡ್ತಾ ಇದ್ದೀರಾ, ಲೈವ್ ಅಲ್ಲಿ ನೋಡ್ತಾ ಇದ್ದೀರಾ ಇಡೀ ರಾಜ್ಯದ ಜನ. ಹಾಗೇನೆ ಸರ್, ಏನ್ ಹೇಳ್ತೀರಾ ಸರ್? ಏನಿಲ್ಲ, ದೇವರಾಜಣ್ಣ ಮೂಲತಃ ಮಾಂಬಳ್ಳಿ ನಮ್ಮ ಗ್ರಾಮದವ್ರು, ನಾನು ಮಾಂಬಳ್ಳಿ. ಹಾಗಾಗಿ ಏನಪ್ಪಾ ಅಂತಂದ್ರೆ ಜಿಲ್ಲೆಯಲ್ಲಿ ಇವ್ರದೇ ಆದಂತ ಅಭಿಮಾನಿ ಬಳಗದವ್ರು ಅದೇ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ. ಸೊ ಹಾಗಾಗಿ ನಾವು ಗ್ರಾಮಸ್ಥರು ಊರ್ಲು ಕೂಡ ನಾವು ಇವ್ರ ಹುಟ್ಟುಹಬ್ಬ ಸಂಭ್ರಮ ಮಾಡಿದೀವಿ ಇವತ್ತು. ಸೂಪರ್ ಸರ್. ಎಲ್ಲ ಬ್ಯಾನರ್ ಬೇಕಾದ್ರೆ ಕಳಿಸ್ಕೊಡ್ತೀನಿ ನಿಮ್ಗೆ. ಖಂಡಿತ ಕಳಿಸಿ ಸರ್, ರಾಜ್ಯದ ಜನತೆ ತೋರ್ಸೋಣ. ಹಾಗಾಗಿ ಇವ್ರಿಗೆ MLA ಆಗ್ಬೇಕು ಅನ್ನೋ ನಮ್ಮ ಆಸೆ. ಓಕೆ ದಿನಗಳಲ್ಲಿ ಮೇಯರ್ ಆಲ್ರೆಡಿ ಈಗ ಮೇಯರ್ಗಿಂತ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ ಇವರು. ಹಾಗಾಗಿ ಮುಂದಿನ ಈ ರಾಜ್ಯದಲ್ಲಿ ಶಾಸಕರಾಗಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿ ಅವ್ರಿಗೆ ಆಶ್ರಯಿಸ್ತೀನಿ ಸರ್. JDS ತಾಲೂಕ್ ಅಧ್ಯಕ್ಷ ಕೊಳ್ಳೇಗಾಲ ರಾಜೇಶ್ ಮಹಾಜನ್ ಅಂತ. ಓಕೆ, ಒಂದ್ ವಿಚಾರ ನೋಡಿ, ಒಬ್ಬ ಜನನಾಯಕ, ನೀವು ಜನನಾಯಕನ ಲೆಕ್ಕ ಒಂದು ರಾಜಕೀಯ ಪಕ್ಷದಲ್ಲಿ ಇದ್ರೆ ಮುಂದಕ್ಕೆ ಆಗ್ತೀರಾ ಬಿಡಿ. ಹಾಗೇನೆ ಅದನ್ನ ಪಕ್ಷ ಗುರುತಿಸ್ಕೋತ ಹೇಳ್ತಿರಲ್ಲ, ನಿಮ್ಮ ಧೈರ್ಯ ಮೆಚ್ಚಬೇಕಾದ್ದು. ಯಾಕೆಂದ್ರೆ ಇವತ್ತವ್ರು ಯಾರೇ ಬಂದ್ರು ಪಕ್ಷ ಗುರುತಿಸ್ಕೊಂಡು ಹೇಳಿಲ್ಲ, ಆಯ್ತಾ? ನಿಮ್ಮ ಧೈರ್ಯ, ಅದು ಮಾಂಬಳ್ಳಿಯ ಒಂದು ಧೈರ್ಯ, ಈ ಒಂದು ಮನೆತನದ ಧೈರ್ಯ. ನಿಜವಲ್ಲೂ ಥ್ಯಾಂಕ್ ಯು. ಮನೇಲೆ ಬೆಳೆದಿರೋದು. ಓಕೆ ಅವ್ರ ಮನೆ ಮತ್ತೆ ಶ್ರೀನಿವಾಸನ್ ಈ ಮಧ್ಯದಲ್ಲಿ ಒಂದು ನೆನ್ಪು ಮಾಡ್ಕೊಂಬೋದ ಗೋವಿಂದರಾಜಣ್ಣನ? ಸರ್ ನಾವು ತುಂಬಾ ಮಿಸ್ ಮಾಡ್ಕೊಂಡಿದೀವಿ ಸರ್ ಗೋವಿಂದಣ್ಣ. ಸರ್ ಬನ್ನಿ. ಯಾಕಂದ್ರೆ ನಾವು ಗೋವಿಂದಣ್ಣ ಅಂತಂದ್ರೆ ನಮ್ಗೆ ನಮ್ ಊರಿಗೆ ಬಂದ್ರೆ ನಮ್ ಜನ ನಾವು ಹೌದೌದು ನಾವೇ ತುಂಬಾ ದೂರಾಗಿರೋದು. ಮನೆಗೆ ಹೋದ್ರೆ ಏನಪ್ಪ ದುಡ್ಡು ಕೊಡ್ತಾರ ಅನ್ನೋ ಇದಕ್ಕೆ ಬಂದ್ರೆ ಹಂಗೆ ನಾವು ಸಣ್ಣವ್ರು ಸರ್. ಒಂದು ಅದು ಕೂಡ ಇನ್ನೊಂದು ಕಡೆ ಪ್ರೀತಿ ಕೂಡ ಇರುತ್ತೆ ಸರ್, ಅಲ್ವೇ? ಹಂಗಾಗಿ ತುಂಬಾ ಇದಾಗಿದೆ. ನಾವು ಗ್ರಾಮಸ್ಥರಾಗಿ ನಾನು ಪಕ್ಷ ಅಂತ ಹೇಳ್ಕೊಳಕ್ ಏನಪ್ಪಾ ಅಂದ್ರೆ ನಾ ಗ್ರಾಮಸ್ಥ ಮೊದಲು. ಹೌದು ಸರ್, ಆಮೇಲೆ ಪಕ್ಷ. ಹೌದು, ಖಂಡಿತ ನನ್ ಪೋಸ್ಟಿಂಗ್ಸ್ ಖಂಡಿತ ಒಳ್ಳೇದು. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಅಭಿಮಾನ, ಪ್ರೀತಿ, ವಿಶ್ವಾಸ ಹೀಗೆ ಇರ್ಲಿ. ಸರ್, ಏನ್ ಹೇಳ್ತೀರಾ? ತಮ್ಮ ಪರಿಚಯ ಸರ್? ಸರ್, ನಾನು DK ರಮೇಶ್ ಅಂತ. ಓಕೆ. ನಾನು GST ಆಫೀಸರ್, ಈಗ ರಿಟೈರ್ಡ್ ಆಗಿದ್ದೀನಿ. ಸೂಪರ್ ಸರ್. ಈಗ ಧೈರ್ಯ ಈಗ ಬಂದಿದೆ ನಿಮ್ಗೆ, ಯಾರ ಬಗ್ಗೆ ಪ್ರೀತಿಯಾಗಿ ಗೆಡ್ಸಾಗಿ ಮಾತಾಡ್ಬೋದು. ನಾನು ಕೆಲಸಕ್ಕೆ ಸೇರಿದ ಫಸ್ಟ್ ಅಪಾಯಿಂಟ್ಮೆಂಟ್ ಕೊಳ್ಳೇಗಾಲ. ಓಕೆ. ರಿಪೋರ್ಟ್ ಮಾಡಿದ ತಕ್ಷಣನೇ ನಾವು ಹೋಗಿದ್ದು ಗೋವಿಂದಪ್ಪ ಮನೆಗೆ. ಸೂಪರ್. ಯಾಕಂದ್ರೆ ನಮ್ಮ ತಂದೆಯವರು, ನಮ್ಮ ಮಾವ ಎಲ್ಲರೂ ಮಾನ್ಯ ಜೀವಂತ ಬಂಗಾರಪ್ಪ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿ, ಅವ್ರ ಫಾಲೋವರ್ಸ್. ಇಡೀ ರಾಜ್ಯ ಕೊಂಡಾಡುತ್ತೆ ಸರ್ ಅವ್ರು ಮಾಡುವಂತ ಅನುದಾನಗಳು, ಮಾಡದಂತ ಕೆಲಸಗಳು. ಗೋವಿಂದಪ್ಪ ಅವರು ನಮ್ಮ ಮಾವನ್ನೇ ಕ್ಲೋಸ್ ಫ್ರೆಂಡ್ಸ್ ವಿತ್ ಪಕ್ಕದಲ್ಲೇ ಇರೋದು.
ಗೋವಿಂದಪ್ಪ ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೀವಿ. ದೇವರಾಜಣ್ಣ ಇದಾರಲ್ಲ, ಇವರು ನಾನು ವೈಫ್ನ ಎತ್ಕೊಂಡು ಆಡ್ಸಿದ್ದೆ. ಓಹೋ ಹೋ 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 ಶ್ರೀನಿವಾಸ ಒಬ್ಬ ಮಗಳು ಜಮುನಾ ಅಂತ ಇದ್ದಾರೆ, ಹಾ ಹಾ. ಅವರು ನಾನು ಇಬ್ರು ಕ್ಲಾಸ್. ಯಾವ ಊರು ಅಂದ್ರೆ ತಾವು? ಮಾಂಬಳ್ಳಿ. ಮಾಂಬಳ್ಳಿನೇ? ಮಾಂಬಳ್ಳಿಗೆ. ಓಕೆ ಓಕೆ. ಬನ್ನೂರು. ಓಕೆ ಓಕೆ. ನಮ್ಮ ಹೆಮ್ಮೆ ಬನ್ನೂರು. ಹಾ ಹಾ. ಹಾಗಾಗಿ ಆ ಒಂದು ಮದುವೆ ಆದ ಹೊಸ್ತರಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಆಮೇಲೆ ಗೋವಿಂದಪ್ಪ ಅವ್ರ ಮೂಲ ಚೇರ್ಮನ್ ಆದ್ರಲ್ಲ, ಹೌದು. ಆಗ ನಾನ್ ಮದುವೆ ವಸ್ತು ನನಗೂ ನನ್ನ ವೈಫ್ ಚೇಂಬರ್ ಕರ್ಸಿ ಇದೇ ದೇವರಾಜಣ್ಣ ಅವರು ಮಾಮಗ್ಲ ಇಲ್ಲಿ ಆಶೀರ್ವಾದ ತಪ್ಪ ಅನ್ಬಿಟ್ಟು ಚೇಂಬರ್ ಪಟ್ಕೊಂಡು ಇವತ್ತು ಅದಿಲ್ಲ. ಇರ್ಲಿ ಸರ್, ದಯವಿಟ್ಟು ದುಃಖ ಪಟ್ಕೊಂಬೇಡಿ. ಯಾಕೆಂದ್ರೆ ಇವತ್ತು ನಾನು ನಿಮ್ಮನ್ನ ಅಳಿಸುವಂತ ಕೆಲಸ ಮಾಡಿದ್ದೀನಿ, ಸಾರಿ ಕೇಳ್ತೀನಿ. ಹಾಗಾಗಿ ಈ ತರ ಒಂದು ಮೆಮೊರಬಲ್ ಡೇನ 8 ವರ್ಷಗಳ ಹಿಂದೆ ಊರಿಗೆ ಅಳಿನಾಗೋಯ್ತು. ಓಕೆ ಆ ನೆನಪಲ್ಲೇ ಸರ್, ಇವತ್ತು ಆ ಊರಿನ ಮಕ್ಕಳು, ಮನೆ ಮಕ್ಕಳು ಇದೆಲ್ಲ ಜ್ಞಾಪಿಸ್ಕೋತಾರೆ. ತಾವು ಆ ಊರಿನ ಆ ಅಳಿಯ ಆದ್ರೂ ಕೂಡ ನೀವು ಇಷ್ಟು ಬಹಳ ಭಾವುಕರಾಗ್ತೀರಾ ಅಂತಂದ್ರೆ ಬಹಳ ನಿಜವೂ ಪ್ರಶಂಸೆ ಪಡುವಂತ ವಿಚಾರ. ಥ್ಯಾಂಕ್ ಯು ಸರ್. ಈ ಒಂದು ವಿಚಾರ ನಿಮ್ಗೆ ಮತ್ತೆ ಹೇಳ್ತೀನಿ ಕೇಳಿ. ತಾವೇನ್ ನೋಡಿದಿರಾ, ಇನ್ನೂ ಜನ ಕ್ರೌಡ್ ಬರ್ತಾನೆ ಇದಾರೆ, ಊಟ ಮಾಡ್ತಾನೆ ಇದಾರೆ. ಹಾಗೇನೆ ಇಡೀ ರಾಜ್ಯದಲ್ಲಿ ತುಂಬಾ ಅಭಿಮಾನಿಗಳಿದ್ದಾರೆ. ಓಕೆ ಓಕೆ. ಹಾಗಾಗಿ ಅವರೊಂದು ಇಡೀ ರಾಜ್ಯದಲ್ಲಿ ಮಾಂಬಳ್ಳಿ ಯಾರು ಗೊತ್ತಿಲ್ಲರಿ? ಯಾರು ಗೊತ್ತಿಲ್ಲ ಹೇಳಿ? ಇಡೀ ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲೆ ಮಾಂಬಳ್ಳಿ ಯಾರು ಗೊತ್ತಿಲ್ಲ? ಯಾಕೆಂದ್ರೆ ಇಡೀ ರಾಜ್ಯಕ್ಕೆ ದೊಡ್ಡ ದೊಡ್ಡ ಮಹಾನಾಯಕರು ಕೊಟ್ಟಂತ ಅದು ಜಿಲ್ಲೆ. ಹಾಗೇನೆ ಆ ವಿಚಾರವಾಗಿ ನೋಡಿ, ಇಲ್ಲಿ ಮುಗಿದ ಸ್ಟೇಜು, ಮತ್ತೆ ಅಲ್ಲಿ ಮತ್ತೆ ಇನ್ನೊಂದು ಸಮಾರಂಭ ಇಟ್ಕೊಂಡಿದ್ರ, ನಿಮ್ಗೆ ಅದನ್ನ ತೋರಿಸ್ತೀನಿ. ಹಾಗೇನೆ ನಮ್ಮ ದೇವರಾಜಣ್ಣವರ ಗುಬ್ಬಚ್ಚಿ ಗೂಡು ಅವ್ರ ಮನಸ್ಸಿಗೆ ಎಷ್ಟು ದೊಡ್ಡದಾಗಿದೆ, ಆದ್ರೆ ಮನೆ ಮಾತ್ರ ಅಷ್ಟು ಚಿಕ್ಕದಾಗಿದೆ ಅಂತ ಆಗ್ಲೇ ನಿಮ್ಗೆ ತೋರಿಸಿದೆ ನೋಡಿ. ಇಲ್ಲೂ ಕೂಡ ಮತ್ತೆ ಆಚರಣೆ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸ್ವಲ್ಪ ಹಿಂದೆ ಬನ್ನಿ ಸರ್. ಸ್ವಲ್ಪ ಹಿಂದೆ ಬನ್ನಿ ಸರ್. ಅಣ್ಣ ನಮಸ್ಕಾರ. ಅಣ್ಣ ಹಿಂದೆ ಬನ್ನಿ ಒಂಚೂರು. ಸರ್ ಹಿಂದೆ ಬನ್ನಿ ಸರ್, ಹೇಳ್ಕೊಳ್ಳಿ ಸರ್. ವೈಡಲ್ಲಿ ಬಾ ಪುಟ ಚಿನ್ನು, ಸ್ವಲ್ಪ ಹಿಂದೆ ಬಾಮ. ಎಸ್, ತಾವು ನೋಡ್ತಾ ಇದ್ದೀರಾ ನೋಡಿ, ಇಷ್ಟು ಜನ ಅಭಿಮಾನಿ ಸಾಗರ ಇವತ್ತು ಪ್ರತ್ಯೇಕವಾಗಿ ಕೇಕ್ಗಳು ತಗೊಂಡ್ಬಂದು ಕಟ್ ಮಾಡಿಸ್ತಾರೆ ಅಂತಂದ್ರೆ ಯಾರ್ದು ಇದು ಅದೃಷ್ಟ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿದ್ರೆ ಅವ್ರನ್ನ ಒಂದು ಜ್ಞಾಪನ ಬರುವಂತ ವಿಚಾರ. ಈ ವಿಚಾರದಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಹೇಳಿದ್ರು ಕೂಡ ಕಮ್ಮಿನೇ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸವಿ ನೆನಪು ಇವತ್ತು ಕಾಣ್ತಾ ಇದೆ ಇಲ್ಲಿ. ಗೋವಿಂದರಾಜಣ್ಣ ಅವ್ರ ಜೊತೆಗೆ, ದೇವರಾಜಣ್ಣ ಅವ್ರ ಜೊತೆಗೆ ಇಲ್ಲಿ ಸ್ವಲ್ಪ ಜಾಗ ಬಿಡೋಣ ಅಣ್ಣ, ಮಧ್ಯೆ ಹೋಗ್ಬಿಡೋಣ ಅಣ್ಣ, ಸ್ವಲ್ಪ ಜಾಗ ಬಿಡೋಣ. ನೀವು ಹಂಗ ಅಲ್ಲಿಗೆ ಹೋಗಿ ಅಣ್ಣ, ಟೇಬಲ್ ಪಕ್ಕ ಸೈಡ್ ಬನ್ನಿ. ಬೆಳಿಗ್ಗೆ 8 ಗಂಟೆಲಿ 6:30 ಯಾರು ಹೇಳು ಅಂದೆ. ಆಂಟಿ ಬರ್ತಾರಲ್ಲ ಅವ್ರ ಕಡೆಯವರು, ಸಿದ್ದರಾಜನ ಇಲ್ಲ ಬಂಡೀಪುರ, ಅವರು ಸಿದ್ದರಾಜ. ನೋಡಿ, ಈ ಮಗು ಮಧ್ಯಾಹ್ನ 12 ಗಂಟೆಯಿಂದ ಫೋಟೋ ಬಿಡಿ ತೆಗಿತಾನೆ ನಿಂತಿದ್ದಲ್ಲಿ. ನೋಡಿ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಆ ಮಗುಗೆ ಅಂತ. ಈಗ ಸ್ವಲ್ಪ ಇವರೆಲ್ಲ ಮಾಡಿಸ್ಬಿಡಿ ಅಣ್ಣ. ಅಲ್ಲ, ಅಲ್ಲಿ ಫ್ಯಾನ್ ಇತ್ತು, ಫ್ಯಾನ್ ಕಡೆ ಹಾಕೊಂಡಾಯ್ತು. ಸರ್ ಇರಿ ಸರ್, ಒಂದು ನಿಮಿಷ, ಒಬ್ಬೊಬ್ರಾಗ ಹಾಕಿ, ನಿಧಾನಕ್ಕೆ ಹಾಕಿ. ಮುಂದೆ ಹೋಗಿ ಸರ್, ಮುಂದೆ ಹೋಗಿ ಸರ್. ಬನ್ನಿ, ಹತ್ರ ಬನ್ನಿ ಅಣ್ಣ. ನೀವು ಮಧ್ಯೆ ಕೈ ಹಾಕ್ಬಿಡೋಣ ದಯವಿಟ್ಟು. ನಾನು ಹೇಳ್ತೀನಿ, ಮಧ್ಯೆ ಕೈ ಹಾಕ್ಬಿಡಿ ನೀವು. ಓಕೆ, ಸಾಕು. ಸರ್, ತಾವು ಎಲ್ಲಿಂದ ಬಂದಿದ್ದೀರಾ? ಪಿರಿಯಾಪಟ್ಟಣ. ಸೂಪರ್ ಸರ್. ತಮ್ಮ ಪರಿಚಯ ಮತ್ತೆ ಅಣ್ಣಂಗೆ ಒಂದು ಶುಭಾಶಯ ಏನ್ ಹೇಳ್ತೀರಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಡೀ ಫ್ಯಾಮಿಲಿ ಸಂರಚನೆ ಮಾಡ್ತಾ. ಅಮ್ಮ ಬನ್ನಿ, ಮಾತ್ರ ಹತ್ರ ಬನ್ನಿಮ್ಮ. ಇಡೀ ಫ್ಯಾಮಿಲಿ ಇವತ್ತು ಎಲ್ಲೆಲ್ಲಿ, ಇಡೀ ರಾಜ್ಯದ ಮೂಲೆಯಲ್ಲಿ ಎಲ್ಲೆಲ್ಲಿ ಇದ್ದಾರೆ ಎಲ್ಲ ಕೂಡ ಅವ್ರು ಬಂದಿರೋದು. ಮತ್ತೆ ಇಡೀ ರಾಜ್ಯಕ್ಕೆ ಮಾಂಬಳ್ಳಿ ಯಾರು ಗೊತ್ತಿಲ್ಲ ರೀ. ಇಡೀ ರಾಜ್ಯಕ್ಕೆ ರಾಷ್ಟ್ರ ನಾಯಕರು ಕೊಟ್ಟಂತಹ ಒಂದು ಗ್ರಾಮ ಅದು. ಚಾಮರಾಜನಗರ ಜಿಲ್ಲೆ ಅಂತಂದ್ರೆ ಅದು ಮಾಂಬಳ್ಳಿಯ ವಿಶೇಷತೆ. ಹಾಗಾಗಿ ಥ್ಯಾಂಕ್ ಯು, ಕ್ಯಾರಿಯನ್. ಹಾಗಾಗಿ ತಾವು ಏನ್ ನೋಡ್ತಾ ಇದ್ದೀರಾ, ಫ್ಯಾಮಿಲಿ ಈಗ ಬರ್ತ್ಡೇ ಆಚರಣೆ ಮಾಡ್ತಾ ಇರೋದು. ಇಷ್ಟೊತ್ತವರೆಗೂ ಅಭಿಮಾನಿಗಳಿದ್ರು, ಜೊತೆಗೆ ಸೈಡ್ ಅಣ್ಣ, ಸೈಡ್ ಅಲ್ಲೇರಣ.
ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆಯ್ತಣ್ಣ ಆಯ್ತಣ್ಣ. ಮಧ್ಯ ಹೋಗ್ಬಿಡಿ ಸರ್. ಸರಿ ಸರ್ ಸರ್ ಪ್ಲೀಸ್ ಮಧ್ಯ ಹೋಗ್ಬಿಡಿ. ಹಾಂ ಸೈಡ್ ಸೈಡ್ ಬನ್ನಿ ಸರ್. ಸೈಡ್ ಬನ್ನಿ ಸರ್. ಓಕೆ ಆಯ್ತಣ್ಣ. ಬನ್ನಿ ಸರ್ ಬನ್ನಿ ಬನ್ನಿ. ಆದವ್ರ ಜಾಗ ಬಿಡಿ ದಯವಿಟ್ಟು. ಆಯ್ತಣ್ಣ ಆಯ್ತು ಲೈವ್ ಹೋಗ್ತಾ ಇದ್ದೀಣ. ಓಕೆ 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 ಆಯ್ತು 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 ಆಯ್ತು. ಓಕೆ ಆಯ್ತು ಆಯ್ತು. ಸರಿ ಸರಿ ಸರಿ. ಹಾಂ ಸರ್ ಹಿಂದೆ ಬನ್ನಿ ಸರ್. ಹಾಂ ಆಯ್ತು ಹೋಗಿ ಸರ್ ಮುಂದೆ. ಸ್ವಲ್ಪ ಹಿಂದೆ ಬಾಪುಟ ಹಿಂದೆ ಬರೋ ಹಿಂದೆ ಬರೋ. ನೋಡಿ ಮತ್ತೊಂದು ಕೇಕು ಫ್ಯಾಮಿಲಿಯಿಂದ. ನೀನೇ ತಿನ್ಕೊಬಿಟ್ಟ ಅಣ್ಣವ್ರಿಗೆ ಸಾಕವ್ರದ್ದು ದೇವರಾಜಣ್ಣವ್ರಿಗೆ ಇವತ್ತು ಯಾರೆಲ್ಲ ವಿಶ್ ಮಾಡಿರ್ತಾರೆ ಹೇಳ. ಒಂದು ಜನಾರ್ದನ್ ರೆಡ್ಡಿ ಅವರ ಮಗ ಅವರು ಹೊಸ ಪಿಕ್ಚರ್ ಕೂಡ ಬಂತು. ಅವರು ಮೈಸೂರಿಗೆ ಬಂದು ಒಂದು ಉದ್ಘಾಟನೆಗೆ ಬಂದರು, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಉದ್ಘಾಟನೆಗೆ ಬಂದು. ಜೊತೆಗೆ ಆ ಪಿಕ್ಚರ್ ಪ್ರಮೋಷನ್ ಕೂಡ ನಾನು ಆ ಪಿಕ್ಚರ್ ಪ್ರಮೋಷನ್ ಆಯ್ತು ಮಾಡ್ತಾ ಇರೋಣ ಆಯ್ತು. ಪಿಕ್ಚರ್ ಪ್ರಮೋಷನ್ ಬಗ್ಗೆ ನಾನು ಮಾತಾಡಿದ್ದೆ. ಅವ್ರ ಹೆಸರು ಹೇಳಕ್ ಆಗ್ತಾ ಇಲ್ಲ, ಯಾಕೆ ಹೆಸರು ಒಂದು ಸ್ವಲ್ಪ ಕ್ಲಿಷ್ಟಕರ. ಹಾಗಾಗಿ ಜನಾರ್ದನ್ ರೆಡ್ಡಿ ಅವರ ಮಗ ಕೂಡ ಅವ್ರಿಗೆ ವಿಶ್ ಮಾಡಿರ್ತಾರೆ. ಮತ್ತೆ ಬೇರೆ ಬೇರೆ ರಾಜ್ಯದ ನಾಯಕರು ಕೂಡ ಅವ್ರಿಗೆ ಫೋನ್ ಮಾಡಿ ವಿಶ್ ಮಾಡಿರ್ತಾರೆ. ಬರೋರು ಕೂಡ ರಾತ್ರಿಯಲ್ಲೂ ಬರ್ತಾರೆ, ಇನ್ನೂ ತುಂಬಾ ಜನ ಬರೋರು ಇದ್ದಾರೆ. ಜೊತೆಗೆ ಇನ್ನು ನಾಳೆ ಕೂಡ ಬರೋರು ಕೂಡ ಬಂದು ವಿಶ್ ಮಾಡೋರು ಇದ್ದಾರೆ. ಹಾಗೇನೆ ಇಡೀ ಫ್ಯಾಮಿಲಿ ಇವತ್ತು ಈಗ ಸಂಭ್ರಮಾಚರಣೆ ಮಾಡ್ತಿರೋದು. ಫ್ಯಾಮಿಲಿ ಈಗ ಸ್ಟಾರ್ಟ್ ಆಗಿದೆ. ಇಷ್ಟೊತ್ತವರೆಗೂ ಜನಸಾಗರ ಅಭಿಮಾನಿಗಳ ಸಾಗರ ಅವ್ರನ್ನ ಅಭಿಮಾನದಿಂದ ಕಂಡಿದ್ದು. ಆಯ್ತಮ್ಮ ಆಯ್ತು ಆಯ್ತು. ಸರ್ ಸೈಡು ಸೈಡು ಸರ್. ಪುಟ ಈ ಕಡೆ ಬಾಪುಟ ಈ ಕಡೆ ಬಾಪುಟ. ಹೌದಾ ಥ್ಯಾಂಕ್ ಯು. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಪಂಚ ಪಾಂಡವರಲ್ಲಿ ಇಡೀ ಕುಟುಂಬದ ಪಂಚ ಪಾಂಡವರಲ್ಲಿ ಒಬ್ಬರು ನಾವು ಕಳ್ಕೊತೀವಿ. ಅದರಲ್ಲಿ ದೇವರಾಜಣ್ಣ ಬಹಳ ಮುಖ್ಯವಾದಂಥವ್ರು, ಗುರುವಣ್ಣ ಬಹಳ ಮುಖ್ಯವಾದಂಥವ್ರು. ಹಾಗಾಗಿ ಈ ಪಂಚ ಪಾಂಡವರನ್ನ ಒಂದು ವಿಶೇಷವಾದಂಥ ಕುಟುಂಬ ನೋಡೋದೇ ಒಂಥರ ಅದು ವಿಶೇಷ. ಏನು ಹಾರಗಳು, ಸಿಕ್ಕಾಪಟ್ಟೆ ಹಾರಗಳ ಒಂದು ಜಾತ್ರೆ ಅಂತಲೇ ಹೇಳ್ಬೋದು. ಹಾರಗಳ ಜಾತ್ರೆ ನಿಜಲ್ಲೂ ಒಂದು ಜನನಾಯಕರಿಗೆ ಇರುವಂತ ಮನ್ನಣೆಗಿಂತ ಅತಿರೇಕ ಇದು ಬಹಳ ಖುಷಿಯಾದಂಥ ವಿಚಾರ. ಹಿಂದಪ್ಪಮ್ಮ ಓಕೆ ನೋಡಿ, ಅವರು ಇವತ್ತು ದಂಪತಿ ಸಮೇತವಾಗಿ ಇವತ್ತು ವಿಶೇಷನ ಆಚರಿಸ್ತಾ ಇರೋದು ನೋಡ್ತಾ ಇದೀವಿ. ಶಾರದಕ್ಕ ಕೂಡ ಇದ್ದಾರೆ ಜೊತೆಲಿ, ತಾವು ನೋಡ್ತಾ ಇದ್ದೀರಾ. ಆಯ್ತಣ್ಣ.
ಸರ್ ಸೆಲ್ಫಿ ತೆಗಿಬಿಡಿ ಸರ್, ತೆಗೀರಿ ಕೈ ಸರ್, ಬನ್ನಿ ಸರ್, ಇಲ್ಲಿ ಕಾಣ್ತಾ ಇಲ್ಲ ಸರ್, ಅದಕ್ಕೆ ನೀವೇ ಕಾಣ್ತಾ ಇಲ್ಲ ಇಲ್ಲಿ. ನೋಡಿ ಅವರ ಅಕ್ಕ ತಂಗಿಯರು, ಅವ್ರ ಫ್ಯಾಮಿಲಿ, ನಿಜಲು ಬಹಳ ಖುಷಿ. ಇಡೀ ಮಾಂಬಳ್ಳಿನೇ ಇಲ್ಲಿ ಇದೆ ಸರ್ ಇವತ್ತು. ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ ಮಿಂಗಲ್ ಆಗ್ಬಿಟ್ಟಿದೆ ಇವತ್ತು ದೇವರಾಜಣ್ಣವರ ಬರ್ತಡೇಲಿ. ಮೈಸೂರಿನ ಜನತೆ ಹಾಗೂ ಮೈಸೂರು ಗ್ರಾಮಾಂತರ, ಚಾಮರಾಜನಗರ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಚಾಮರಾಜನಗರ ಮತ್ತು ಮೈಸೂರು ಎರಡು ಅವಳಿ ಜವಳಿ ಇರುವಂಥ ಒಂದು ಜಿಲ್ಲೆ. ಆ ಜಿಲ್ಲೆನಲ್ಲಿ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಬಹಳ ದೊಡ್ಡ ಮಟ್ಟದ ರಾಜ್ಯ ನಾಯಕರು ಕೊಟ್ಟಂತ ಮಾಂಬಳ್ಳಿ ಅಂತ ವಿಶೇಷ. ಆ ಮಾಂಬಳ್ಳಿಯ ಕುಟುಂಬ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಬಂದು ಈ ಸರ್ ಹಿಂದೆ ಬನ್ನಿ ಸರ್ ಪ್ಲೀಸ್. ಮೈಸೂರು ಜಿಲ್ಲೆಯಲ್ಲಿ ಸೈಡ್ ಸರ್, ಮೈಸೂರು ಜಿಲ್ಲೆಯಲ್ಲಿ ಅಮ್ಮ ಹಿಂದೆ ಬನ್ರಮ್ಮ, ಇಲ್ಲೇ ಹಿಂದೆ ಬನ್ರಮ್ಮ, ಜಾಗ ಇದೆ, ಬನ್ನಿ ಬನ್ನಿ. ಹೌದಾ, ಸೂಪರ್. ನೋಡ್ರಿ, ನಮ್ಮ ಸ್ನೇಹಿತರು ಹೇಳ್ತಾರೆ ಮಾಂಬಳ್ಳಿಯಿಂದ DC ಆಗೋರೆ. ಸರ್ ಹೇಳ್ಬಿಡಿ ಸರ್, ಏನೇನು ಆಗೋರೆ ನಿಮ್ಮ ಮಾಂಬಳ್ಳಿಯಲ್ಲಿ? ಅಯ್ಯೋ ಸೂಪರ್. ಮಾಂಬಳ್ಳಿಯಿಂದ DC MLA 3 ಬಾರಿ ನಮ್ಮ ತಾತ ಸಿದ್ದರಾಮಯ್ಯ. ಓಹೋ. ಮಾಂಬಳ್ಳಿ ಅಂದ್ರೆ 3 ಜನ MLA ಕೊಟ್ಟ ಸರ್. ಫಸ್ಟ್ ಮಾಂಬಳ್ಳಿ ಹೆಸರು ಬರೋದೇ ಗೋವಿಂದರಾಜ್ ಹೆಸರು. ಹಾಗಾಗಿ ಹಿಂದೆ ಬನ್ರಪ್ಪ, ಹಿಂದೆ ಬನ್ರಪ್ಪ ಒಂಚೂರು. ಅಣ್ಣ ವೈಡಿಗೆ ಎಳ್ಕಣ, ಅದನ್ನ ಮೊಬೈಲ್ ಎಳ್ಕಣ, ವೈಡಿಗೆ ಲೈವಲ್ಲಿ ಇದ್ದೀನಿ. ಥ್ಯಾಂಕ್ ಯು. ನೋಡ್ರಿ, ಬರ ಯಾವ್ದೆಲ್ಲ ಕೇಕ್ ವೆರೈಟಿಗಳಿದೆ, ಅಷ್ಟು ಕೇಕ್ ವೆರೈಟಿಗಳು ದೇವರಾಜಣ್ಣವರು ಮನೇಲಿ ನೋಡ್ಬೋದು ನಾವು ಇವತ್ತು. ಎಷ್ಟು ಕೇಕ್ ವೆರೈಟಿಗಳಿದೆಯೋ ಬೇಕರಿಗಳಲ್ಲಿ, ಅಷ್ಟು ಕೇಕ್ ವೆರೈಟಿಗಳನ್ನ ದೇವರಾಜಣ್ಣವರು ಮನೇಲಿ ಇವತ್ತು ನೋಡ್ಬೋದು. ತಾವು ನೋಡ್ತಾ ಇರೋಂಥದ್ದು. ಸರ್ ಹಿಂದೆ ಬನ್ನಿ ಸರ್, ವೈಡ್ ಹೇಳ್ಕೊಳ್ಳಿ ಸರ್. ಹೌದು ಸರ್, 1 ನಿಮಿಷ ಆಯ್ತು, ತೆಗೀರಿ. ಅಣ್ಣ 1 ನಿಮಿಷ ನೋಡಿ, ಶಾರದಕ್ಕವರು ಮತ್ತೆ ದೇವರಾಜಣ್ಣವರು ಜೊತೆಗೂಡಿ ಕೇಕ್ ಕಟ್ ಮಾಡ್ತಾ ಇರೋದು ಅವ್ರ ಫ್ಯಾಮಿಲಿ. ಹಿಂದಕ್ಕೆ ಬನ್ನಿ, ಅದೇ ಕಷ್ಟಪಡ್ತೀರಾ, ಬನ್ನಿ, ಜಾಗ ಇದೆ. ಅವ್ರು ಅಡ್ಡನೇ ಬರ್ತಾರಲ್ಲ. ಓಕೆ ಅಣ್ಣ, ಶಾರದಕ್ಕವ್ರು ತಿನ್ಸ್ಬಿಡಿ. ನಿಮ್ಮ ತಂದೆ ಇರ್ತಾರೆ. ಹಂಗೆ ಎತ್ಬೇಡ ಓಲೆ. Happy birthday, yo! Hey. ನೋಡಿ, ನಿಮಗೆ ಒಂದಷ್ಟು ವಿಚಾರಗಳು ಹೇಳ್ತಾ ಹೋಗ್ತೀನಿ. ನಾನು ಆಗ್ಲೇ ಹೇಳಿದೆ, ಲಯನ್ಸ್ ಕ್ಲಬ್ಗೆ ಅವರು ಮೆಂಬರ್ ಕೂಡ ಆಗಿದ್ದಾರೆ ಅಂತ. ಹಾಗಾಗಿ ಸುಮಾರು ಸಾರಿ ರಕ್ತದಾನ ಕೂಡ ಮಾಡಿರೋಂಥದ್ದು ನೋಡ್ತಾ ಇದ್ದಾರೆ. ಲಯನ್ಸ್ ಬ್ಲಡ್ ಕ್ಲಬ್ ಸೆಂಟರಿಂದ ಅವ್ರಿಗೆ ಒಂದಲ್ಲ ಸುಮಾರು ಬಂದಿದೆ. ಅಲ್ಲಿ ರಕ್ತದಾನ ಕೊಟ್ಟಿರೋದು ಕೂಡ ತಾವು ನೋಡ್ತಾ ಇದ್ದೀರಾ. ನೋಡಿ, ಅಲ್ಲೊಂದು ಸರ್ಟಿಫಿಕೇಟ್ ಇದೆ, ಮತ್ತೆ ಇಲ್ಲೂ ಕೂಡ ಒಂದು ಸರ್ಟಿಫಿಕೇಟ್. ಈ ಥರದ್ದು ಬೇಕಾದಷ್ಟಿದೆ ದೇವರಾಜಣ್ಣವರು ರಕ್ತದಾನಿಗಳನ್ನ ಒಂದು ವಿಚಾರವಾಗಿ. ಆಮೇಲೆ ಪುನೀತ್ ಸರ್ನ ಯಾರು ನೆನೆಯಂಗೆ ಇಲ್ಲ, ಬಿಡಂಗೆ ಇಲ್ಲ ಅನ್ನೋದು ಇಲ್ಲೇ ಇಲ್ಲ. ಅಷ್ಟು ತಾವು ನೋಡ್ತಾ ಇದ್ದೀರಾ ಪುನೀತ್ ಸರ್ನ.
ನಿಜಲು ನಿಜವಾದಂಥ ಯೋಧ ಅಂತಂದ್ರೆ ನಮ್ಮ ಪುರಿಸ್ತಾರು. ನಾವು ನೋಡ್ತಾ ಇದ್ದೀರಾ ಇವತ್ತು ಅವರ ಫ್ಯಾಮಿಲಿ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯ ಕೊಂಡಿ ಮತ್ತೆ ನಮ್ಮ ಬಂಗಾರಪ್ಪನವರ ಫ್ಯಾಮಿಲಿಯ ಕೊಂಡಿ ಲೈವ್ ಬರ್ತಾ ಇದೆ. ಬಂದೂರು ನಾಗರಾಜ್ ಅಂತ ಲೈವ್ ಬರ್ತಾ ಇದೆ. ಹಾಗಾಗಿ ತಾವು ಏನು ನೋಡ್ತಾ ಇದ್ದೀರಾ, ನಮ್ಮ ಶಿಕ್ಷಣ ಸಚಿವರಾದಂತಹ ತಾವು ನೋಡ್ತಾ ಇದ್ದೀರಾ ಮಧು ಬಂಗಾರಪ್ಪ ಅವ್ರ ಜೊತೆಲಿ ಕೂಡ ಅವ್ರಿಗೆ ಯಾಕೆ ನಾವು ಫ್ಯಾಮಿಲಿ ಇದ್ದೇ ಇರ್ತಲ್ವಾ. ನಿಮ್ಗೆ ಹಾರಗಳು ತೋರಿಸಲ ಎಷ್ಟಿದೆ ಅಂತ ನೋಡಿ, ನಿಮ್ಗೆ ಎಷ್ಟು ಹಾರಗಳು ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಯಾರು ಕೂಡ ಯಾವ ಮಾಧ್ಯಮದವರು ಕೂಡ ನಿಮಗೆ ಈ ಲೈವ್ ಮಾಡಿ ತೋರಿಸಿಲ್ಲ ನಿಮಗೆ, ಆಯ್ತಾ. ಇದು ಬರೀ ಇಷ್ಟೇ ಇಲ್ಲ, ಇನ್ನು ಬೇರೆ ಕಡೆನೂ ಇದೆ, ಆಯ್ತಾ. ಇಷ್ಟು ಹಾರಗಳು ದೊಡ್ಡ ಮಟ್ಟದ ಒಂದು ಹಾರಗಳನ್ನ ತಗೊಂಡ್ಬಂದು ಅವ್ರಿಗೆ ಸನ್ಮಾನ ಮಾಡ್ತಾರೆ ಅಂತ ನೋಡಿ. ಅಷ್ಟು ಜನರಾಗಿ ಅಂತ ವ್ಯಕ್ತಿ ಈ ಚಿಕ್ಕ ಗುಬ್ಬಚ್ಚಿ ಕೂಡಲು ಅವರ ಪ್ರೀತಿ ವಿಶ್ವಾಸನ ಅವ್ರ ಫ್ಯಾಮಿಲಿನ ಇಲ್ಲಿ ಇಟ್ಕೋತಾರೆ ಅಂತಂದ್ರೆ ಬಹಳ ಖುಷಿ ಅಂತ. ಹಾಗೇನೆ ನಾವು ಯಾವತ್ತೂ ಇಡೀ ರಾಜ್ಯ ಬಂಗಾರಪ್ಪನ ನೆನಲೇಬೇಕು. ಅವರ ಒಂದು ಹಳೆ ಫೋಟೋ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ನಮ್ಮ ರಾಜ್ಯ ಕಂಡಂತಹ ಮಹಾನ್ ನಿಜವಾಗ್ಲೂ ರಾಜಕಾರಣಿ ಅವ್ರು ಇದ್ದಾಗಲೂ ಇದೇ ವಿಚಾರ ನಾವು ಮಾಧ್ಯಮದಲ್ಲಿ ಹೇಳ್ತಾ ಇದ್ವಿ. ಅದೇ ತರ ಇವತ್ತು ಬಂಗಾರಪ್ಪನ ಯಾರು ಕೂಡ ನೆನೆಯಲ್ಲ ರೀ. ಅದು ಇಡೀ ರಾಜ್ಯ ಮಾಂಬಳ್ಳಿಯನ್ನ ಜ್ಞಾಪಿಸ್ಕೊಳ್ಳುವಂಥದ್ದು. ಹಾಗಾಗಿ ರಾಷ್ಟ್ರ ನಾಯಕರಾದಂತಹ ವ್ಯಕ್ತಿತ್ವ ಇರುವಂತವ್ರು ಇವತ್ತು ಬಂಗಾರಪ್ಪರು. ಅವರ ಒಂದು ಸವಿ ನೆನಪು ಕೂಡ ಪ್ರತಿನಿತ್ಯ ಈ ಮನೆತನ ಮಾಡುತ್ತೆ ಅಂದ್ರೆ ಬಹಳ ಖುಷಿಯಾದ ವಿಚಾರ. ಅವರ ದಂಪತಿಗಳು ತಾವು ಇಲ್ಲಿ ನೋಡ್ತಾ ಇದ್ದೀರಾ, ಗೋವಿಂದರಾಜಣ್ಣ ನೋಡಿ ಇದರಲ್ಲಿ ಆಲ್ರೆಡಿ ಅವ್ರ ಜೊತೆಲಿ ತೆಗೆಸಂತ ಫೋಟೋ ಇದು. ಹಾಗೇನೆ ಮಹಾನ್ ದೈವ ಭಕ್ತರು ಅಂತ ಹೇಳೋದಕ್ಕೆ ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ದೇವರಾಜಣ್ಣವರು ಮಹಾನ್ ದೈವ ಭಕ್ತರು ಅನ್ನೋದಕ್ಕೆ ಇದೇ ಸಾಕ್ಷಿ. ಎಲ್ಲಿ ಇರುತ್ತೋ ಅವ್ರಿರೋ ಕೂತ್ಕೊಳ್ಳೋ ಜಾಗದಲ್ಲೆಲ್ಲ ದೇವ ಫೋಟೋಗಳು, ದೈವ ಶಕ್ತಿ ಇರುವಂತ ಫೋಟೋಗಳು ವಿಶೇಷವಾಗಿ ಅನ್ನೋದು ನಾವು ನೋಡಿ. ಮತ್ತೆ ರಾಯರ ಮಹಾನ್ ಭಕ್ತ ನಮ್ಮ ದೇವರಾಜಣ್ಣವರು ಕೂಡ. ರಾಯರ ಫೋಟೋ ಯಾವಾಗಲೂ ಕೂಡ ಅವರು ಒಂದ್ ಕಡೆ ಹಾಕಿರ್ತಾರೆ. ಹಾಗಾಗಿ ರಾಯರ ಮಹಾನ್ ಭಕ್ತ ಕೂಡ. ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಯಾವುದೇ ರೀತಿಯ ನಾನು ಹೇಳ್ತೀನಿ ಕೇಳಿ, ಯಾವುದೇ ರೀತಿಯಾದ ಉತ್ಪ್ರೇಕ್ಷವಾಗಿ ನಾನು ಇದನ್ನ ತೋರಿಸ್ತಾ ಇರೋಂಥದ್ದಲ್ಲ. ಒಬ್ಬ ವ್ಯಕ್ತಿತ್ವಕ್ಕೆ ಬೆಲೆ ಕೊಡುವಂತ ಸಾಮಾನ್ಯ ಜನರು ಹೆಂಗಿರ್ತಾರೆ ಅನ್ನೋದು ಕೂಡ ಇವತ್ತು ರಾಜ್ಕುಮಾರ್ ಫ್ಯಾಮಿಲಿ. ನಾವು ಡೈರೆಕ್ಟ್ ಆಗಿ ರಾಜ್ಕುಮಾರ್ ಸರ್ ಮನೆಗೆ ಹೋಗಿ ನೋಡಕ್ಕಾಗಲ್ಲ, ಅವರ ಒಂದು ಫ್ಯಾಮಿಲಿಯ ಕೊಂಡಿ ಇಲ್ಲಿರೋದು. ಹಾಗಾಗಿ ಆ ಒಂದು ವಿಚಾರನ ನಿಮ್ಗೆ ಮನಗಣಿತಾ ಹೋಗ್ತಾ ಇರೋಂಥದ್ದು. ತಾವೇನ್ ನೋಡ್ತಾ ಇದ್ರೆ ಇಷ್ಟು ದೊಡ್ಡ ದೊಡ್ಡ ಹಾರಗಳನ್ನ ಹಾಕಿ ಸನ್ಮಾನ ಮಾಡುವಂಥದ್ದು ಇದೆ ಅಂತಂದ್ರೆ ಯಾವ ರಾಜ್ಯ ನಾಯಕರು ಕೂಡ ಇಷ್ಟು ದೊಡ್ಡ ಸನ್ಮಾನಗಳಾಗಲ್ಲ, ರಾಜಕೀಯವಾಗಿ ಆಗಲ್ಲ. ಅದು ಈ ಮನೆಯಲ್ಲಿ ನಾವು ಇವತ್ತು ನೋಡಿ. ನಾನು ಈ ಮನೆ ಒಳಗಡೆ ಬಂದಿದ್ದೀನಿ ಅಂತಂದ್ರೆ ಇವ್ರ ಫ್ರೀಡಮ್ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಎಲ್ಲ ಪ್ರತಿಯೊಬ್ಬ ಸಾರ್ವಜನಿಕಗೂ ಕೂಡ ಅವ್ರ ಮನೆ ಒಳಗಡೆ ಕರ್ಕೊಂಡು ಮಾತಾಡಿಸಿ ಧನ್ಯತಾ ಭಾವನೆಯಿಂದ ಇರ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ ರೀ. ನಾನು ಸುದ್ದಿ ಮಾಡ್ತಾರೆ ಸಾಕ್ಷಿ. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ ನಿಜವಾಗ್ಲೂ ನೋಡಿ, ಅಷ್ಟು ವೈಭವದ ಇದ್ದಂತಹ ವ್ಯಕ್ತಿತ್ವ ಈ ಪುಟ್ಟ ಗೂಡಿನಲ್ಲಿ ಅಷ್ಟು ವರ್ಷದಿಂದ ಇದ್ದಾರೆ ಅಂತಂದ್ರೆ ಇವರ ಸರಳತೆ, ಇವತ್ತು ಜನಸಾಗರ ಇರೋದಕ್ಕೆ ಜನರಿಗೆ ಸಹಾಯ ಮಾಡಿದಂಥ ಹಸ್ತ ಇವತ್ತು ಇವ್ರು ಮನ್ಸು ಪಟ್ಟಿದ್ರು ಇದೇ ಜಾಗದಲ್ಲಿ ಹತ್ತಂತಸ್ತಿನ ಮಾಡಿ ಕಟ್ಬೋದಾಯ್ತು. ಯಾಕೆ ಇಲ್ಲಿದ್ದಾರೆ ಹೇಳಿ? ಇವತ್ತು ಜನಸೇವೆಗೋಸ್ಕರ ಇದ್ದಂಥ ವ್ಯಕ್ತಿತ್ವ ಇವತ್ತು ಹಿಂಗೆ ಇದ್ದಾರೆ. ಹಾಗೇನೆ ನಾವಂತೂ ಗೋವಿಂದನ ಮರೆಯಂಗೆ ಇಲ್ಲ. ಅತಿ ಹೆಚ್ಚು ಸುದ್ದಿ ಮಾಡೋದು ನಾನೇನೆ. ಅವರ ಕಾಲವಾದಾಗ ಬಹಳ ಬೇಜಾರಾದಂಥ ವಿಚಾರ. ಆ ನಂತರ 1 ವರ್ಷ ಸತತವಾಗಿ ಅವರ ಜೊತೆಗೆ ಇದ್ದಂಥ ಒಡನಾಟ ಕೂಡ ಇದ್ದಂಥದ್ದು. ನಮ್ಮ ಗುರುವಣ್ಣನ ಕೂಡ ಬಹಳ ಯಾರ ಬಗ್ಗೆ ನಾವು ಹೇಳಂಗಿಲ್ಲ. ಇಡೀ ಪಂಚ ಪಾಂಡವರಲ್ಲಿ ಎಲ್ಲ ಸಮಾನತೆ ಇದ್ದಂತಹ ಮನೆ ಇದು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಒಂದ್ ಸೆಕೆಂಡ್ ಮತ್ತೆ ಜನ ಬರ್ತಾನೆ ಇದ್ದಾರೆ, ವಿಶಸ್ ಮಾಡ್ತಾನೆ ಇದ್ದಾರೆ. ನಮ್ಮ ಶೇಖರಣ್ಣ ಬಲಗೈ, ನಮ್ಮ ಶೇಖರಣ್ಣ ಇದ್ರೇನೆ ದೇವರಾಜಣ್ಣ ಬಲಗೈ. ಹಾಗಾಗಿ ನಾವೇನು ನೋಡ್ತಾ ಇದ್ದೀರಾ, ಎಸ್ ಈಗ ಫ್ಯಾಮಿಲಿ ಸಂಭ್ರಮಾಚರಣೆ ಮಾಡ್ತಾರೆ ನೋಡ್ತಾ ಇದೀವಿ. ಅಮ್ಮ ನಮಸ್ಕಾರ ಅಮ್ಮ, ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ ಅಮ್ಮ, ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್, ದಯವಿಟ್ಟು ಕೂತ್ಕೊಳ್ಳಿ. ನೋಡಿ ಅವರ ಸರಳತೆ ಸಜ್ಜನಿತೆ ನೋಡ್ರಿ ಏನಿದೆ ಅಂತಂದ್ರೆ. ಅಮ್ಮ ನಮಸ್ಕಾರ ಅಮ್ಮ, ಇವತ್ತು ದೇವರಾಜಣ್ಣವ್ರು ಹುಟ್ಟುಹಬ್ಬ, ತಾವು ಇಷ್ಟು ಪ್ರೀತಿ ಅಭಿಮಾನ ಇಟ್ಕೊಂಡಿರೋದು ತಾವೆಲ್ಲ ನೋಡಿದ್ದೀರಿ ಇಷ್ಟೊತ್ತವರೆಗೂ. ಅಮ್ಮ ಏನ್ ಹೇಳ್ತೀರಮ್ಮ ಈ ವಿಚಾರವಾಗಿ? ಏನ್ ಹೇಳಕ್ಕೂ ಆಗಲ್ಲ, ಪುಣ್ಯ ಅಂತ ತಿಳ್ಕೊಳ್ಬೇಕು. ಹೌದಲ್ವಮ್ಮ? ಯಾವ್ದೋ ಜನ್ಮದ ಪುಣ್ಯ, ಏನ್ ಹೇಳಕ್ಕೂ ನನಗೆ ಅಲ್ವೇ? ಅಲ್ವಮ್ಮ? ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನೋಡಿ ಯಾಕೆಂದ್ರೆ ಒಂದು ನೋಡ್ರಿ, ಎಲ್ಲರೂ ಸುದ್ದಿ ಮಾಡ್ತಾರೆ, ಯಾವ್ಯಾವ ಥರ ಸುದ್ದಿ ಮಾಡ್ತಾರೆ. ಬಟ್ ಕೆಲವೊಂದು ವಿಚಾರಗಳನ್ನ ಹೈಲೈಟ್ ಮಾಡ್ತಲ್ಲ, ಇಲ್ಲಿ ಇರೋ ವಾಸ್ತವತೆ ತೋರ್ತಾ ಇದೀನಿ. ನಿಮ್ಗೇನೋ ಅನುಮಾನ ಇದ್ರೆ ಬೇಕಾದ್ರೆ ನೀವು ಯಾವತ್ತು ಬೇಕಾದ್ರೆ ಈ ಮನೆಗೆ ಬರ್ಬೋದು, ಈ ಮನೆಗೆ ಬಂದು ನೀವು ಯಾವತ್ತು ಬೇಕಾದ್ರೂ ಈ ಫ್ಯಾಮಿಲಿನ ಮಾತಾಡ್ಸ್ಬೋದು. ಅಷ್ಟು ಜನರಾಗಿ ಅಷ್ಟು ಹೃದಯವಂತಿಕೆ ಇರುವಂತ ಫ್ಯಾಮಿಲಿ ಕೂಡ. ಹಾಂ ಸರ್.
ಸರ್ ನಮಸ್ಕಾರ ಸರ್. ಬಿಜೆಪಿ ಓಕೆ ಸರ್, ರಾಜ್ಯ ಕಾರ್ಯದರ್ಶಿ. ಥ್ಯಾಂಕ್ ಯು. ಏನು ಹೇಳ್ತೀರಾ ಸರ್? ಇವತ್ತು ವಿಚಾರವಾಗಿ ಬರ್ತಾರೆ ವಿಶೇಷ ಏನು ಹೇಳ್ತೀರಾ ಸರ್? ನಾನೊಂದು ಮಾತಾಡಿದೆ ಆಗಲೇ ಬಂದಿದ ತಕ್ಷಣ ಒಂದು ಮಾತಾಡಿದೆ, ಇವತ್ತು ಪಕ್ಷಾತೀತವಾಗಿ ಜನ ಸೇರ್ತಾರೆ ಅಂತ. ಅದಕ್ಕೆ ಕಾರಣೀಭೂತವಾಗಿದ್ದೀರಾ ನೀವು, ಏನು ಹೇಳ್ತೀರಾ ಸರ್? ನಾನು ದೇಶಸುಂದರ್ ಅಂತೇಳಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೀನಿ. ಪ್ರತಿ ವರ್ಷ ಈ ದೇವರಾಜಣ್ಣ ಹುಟ್ಟುಹಬ್ಬಕ್ಕೆ ನಾನು ಬರ್ತಾನೆ ಇದ್ದೀನಿ. ಕಾರಣ ಏನು ಅಂತಂದ್ರೆ ಅವರು ಒಂದು ಪಕ್ಷಾತೀತ ನಿಲುವು ಹಾಗೂ ಎಲ್ಲಾ ಸಮುದಾಯಗಳ ಜೊತೆ ಅವರ ಹತ್ರ ಇರ್ತಕ್ಕಂಥ ಒಡನಾಟ ಮತ್ತು ಬಾಂಧವ್ಯ, ಈ ಒಂದು ವಿಶೇಷ ವಿಷಯಗಳು ಅವರನ್ನ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಸೆಳೀತಾ ಇದೆ. ಆ ಸೆಳೆತದಲ್ಲಿ ನಾನು ಕೂಡ ಒಬ್ಬನಾಗಿದ್ದೇನೆ. ಅದರಿಂದ ಪ್ರತಿ ವರ್ಷ ಬರ್ತಾ ಇದ್ದೀವಿ. ಆ ಚಾಮುಂಡೇಶ್ವರಿಯಲ್ಲಿ ನಾವು ಆರೈಕೆ ಮಾಡ್ತಾ ಇದ್ದೀವಿ. ಚಾಮುಂಡೇಶ್ವರಿ ತಾಯಿ ಈ ದೇವರಾಜಣ್ಣ ಅವರಿಗೆ ಇನ್ನು ಹೆಚ್ಚಿನ ಆರೋಗ್ಯವನ್ನ, ಆಯಸ್ಸನ್ನ ಕೊಟ್ಟು ಹೆಚ್ಚಿನ ಅಧಿಕಾರವನ್ನ ಕೊಡ್ಲಿ ಅಂತ ಹೇಳಿ ನಾನು ಮನಸ್ಪೂರ್ವಕವಾಗಿ ಬಿಡ್ತೇನೆ. ಥ್ಯಾಂಕ್ ಯು ಸರ್. ಆಗ್ಲೇ ಹೇಳಿದಲ್ಲ, ಜನ ಪಕ್ಷಾತೀತವಾಗಿ ಬರ್ತಾರೆ, ಜಾತ್ಯತೀತವಾಗಿ ಬರ್ತಾರೆ, ಧರ್ಮಾತೀತವಾಗಿ ಬರ್ತಾರೆ ಅಂದ್ರೆ ಅದಕ್ಕೆ ಒಂದು ನಿದರ್ಶನ ನಿಮಗೆ ತೋರಿಸಿದ್ದು ಇಡೀ ರಾಜ್ಯ ನೋಡ್ತಾ ಇದೆ. ಹಾಗಾಗಿ ಎಸ್ ನೋಡಿ, ಇಲ್ಲಿ ಒಂದಷ್ಟು ಪಟಾಕಿಗಳನ್ನ ಕೂಡ ಸಿಡಿಸಿದ್ದಾರೆ. ಮತ್ತು ಇವತ್ತು ನೈಟ್ ಪಟಾಕಿಗಳ ಸಿಡಿಸೋದಕ್ಕೆ ಕೂಡ ತಂದಿಟ್ಟಿರುವಂಥದ್ದು ಅಭಿಮಾನಿಗಳು ತಾವು ನೋಡ್ತಾ ಇದ್ದೀರಾ. ಇಷ್ಟು ಈ ಗುಬ್ಬಚ್ಚಿಗೂಡಿನಲ್ಲಿ ಅವರ ಒಂದು ಸಾಮ್ರಾಜ್ಯನ ಕಟ್ಕೊಂಡಿರುವಂಥದ್ದು ದೇವರಾಜಣ್ಣ ನೋಡ್ತಾ ಇದ್ದೀವಿ. ಆಯ್ತಾ, ನಿಜ ಹೇಳಿ, ನೀವು ಯಾವ ರಾಜಕಾರಣಿ ಮನೆಗಳಿಗೆ ಹೋಗಿ ಇಷ್ಟು ನಿರ್ಭಯವಾಗಿ ನಿಸ್ಸಂಕೋಚವಾಗಿ ಅವ್ರ ಮನೆ ಒಳಗಡೆ ಹೋಗಿ ನೀವು ನಿಜವೂ ಅವ್ರನ್ನ ವಿಶ್ ಮಾಡೋಕ್ಕಾಗತ್ತಾ ಹೇಳಿ? ಮತ್ತೆ ಯಾವ ರಾಜಕಾರಣಿ ಮನೆಗಳಿಗೆ ಹೋಗಿ ನೀವು ಈ ಥರ ವಿಶ್ ಮಾಡೋಕ್ಕಾಗತ್ತೆ? ಓಪನ್ ಅಪ್ ಆಗಿ ಇಡೀ ರಾಜ್ಯದ ಜನ ನೋಡ್ತಾ ಇದ್ದೀರಾ. ಹಾಗಾಗಿ ನೋಡಿ, ಅವರ ಒಂದು ಸರಳತೆ, ಅವರ ಒಂದು ಮನೋಭಾವನೆ, ಅವರ ಮನೇಲಿರೋ ಅಂತ ಪ್ರತಿಯೊಬ್ಬರು ಕೂಡ ನಾನು ಒಳಗಡೆ ಹೋಗಿ ಸುದ್ದಿ ಮಾಡ್ತೀನಿ, ಪಾಪ ಅವ್ರೇನು ಮಾತಾಡಲ್ಲ. ಅದೇ ಈ ಒಬ್ಬ ರಾಜಕಾರಣಿ ಮನೆಗೆ ಹೋಗಿ ನಾನು ನಿಜವೂ ಸುದ್ದಿ ಮಾಡೋಕ್ಕಾಗತ್ತಾ? ಅದು ಯಕ್ಷ ಪ್ರಶ್ನೆ. ಆ ವಿಚಾರಕ್ಕೆ ಇವತ್ತು ಜನಮನ್ನಣೆ ತಗೊಂಡಿರುವಂಥದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಬೇಕು ಅವ್ರಿಗೆ ಅಂತ ಕೇಳ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ತಾಯಿ ಚಾಮುಂಡಿ ಆಶೀರ್ವಾದದಿಂದ ಅದು ಚೇಂಜ್ ಆದರೂ ಆಗ್ಬೋದು, ಆಗ್ಲಿ ಅಂತ ಕೂಡ ನಾನು ಹೇಳ್ತೀನಿ. ಇದು ಇಷ್ಟು ಹೊತ್ತು ಏನು ನೋಡ್ತಾ ಇದ್ದೀವಿ ಲೈವ್. ಸರ್ ಹೇಳಿ. ಅಲ್ಲ ಮಾತಾಡಿ, ತೊಂದರೆ ಇಲ್ಲ. ಅಮ್ಮ ಮಾತಾಡ್ತೀರಾ? ಓಕೆ, ಮಾತಾಡಿದ್ರು. ಇವರು ಒಡನಾಟ ಜಾಸ್ತಿ. ಓಕೆ. ಅಮ್ಮ ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಅವ್ರ ನಾದ್ನಿ. ಅದೇ ಎಲ್ಲಿಂದ ಬಂದಿದ್ದೀರಮ್ಮ? ಮೈಸೂರಲ್ಲೇ. ಓಕೆ ಅಮ್ಮ, ಒಂದು ನಾನು ಕ್ವಶನ್ ಕೇಳಿದ ಇಷ್ಟೇ. ಇಡೀ ರಾಜ್ಯ ಜನ ನೋಡ್ತಾ ಇದ್ದಾರೆ, ಲೈವ್ ಅಲ್ಲಿ ಇದ್ದೀನಿ ನಾನು. ಯಾವೊಬ್ಬ ರಾಜಕಾರಣಿ ಬರ್ತಡೇ ಆದ್ರೂ ಕೂಡ ಅವ್ರ ಮನೆ ಒಳಗಡೆ ನಾವು ಕೂಡ ಎಂಟ್ರೆನ್ಸ್ ಆಗಲ್ಲ. ಅಷ್ಟು ವಿಶಾಲ ಮನೋಭಾವನೆ ಇರುವಂತ ನಿಮ್ಮ ಒಂದು ಕುಟುಂಬ, ಆಯ್ತಾ, ಇಷ್ಟು ಒಳ್ಳೆ ರೀತಿಯಲ್ಲಿ ಇರುವಂತ ಕುಟುಂಬ, ಆಯ್ತಾ, ಏನ್ ಹೇಳ್ತೀರಮ್ಮ ಈ ವಿಚಾರವಾಗಿ? ನಮ್ಮ ಕುಟುಂಬನೇ ಆಗಿ ಅಲ್ವಮ್ಮ, ರಾಜ್ಕುಮಾರ್ ಫ್ಯಾಮಿಲಿ ಅಂತಂದ್ರೆ ಹಾಗೇನೆ. ಮಾಂಬಳ್ಳಿ ಪೋತ್ರಾಗೇಗೌಡ್ರು ಫ್ಯಾಮಿಲಿ ಅಂದ್ರೆ ಓಕೆ. ನೋಡಿ, ನಾನು ಏನ್ ಹೇಳ್ತೀನಿ ಅದಕ್ಕೆ ಒಂದಕ್ಕೆ ಎಕ್ಸ್ಟ್ರಾ ಹೇಳ್ತಾರೆ. ಅಮ್ಮ ಕಳೆದ ಸಾರಿ ತಾವು ಮಾತಾಡಿದ್ರಿ ಅಣ್ಣವ್ರ ಬಗ್ಗೆ, ಏನ್ ಹೇಳ್ತೀರಮ್ಮ? ನನಗೆ ದೊಡ್ಡಪ್ಪ ಆಗ್ತದೆ. ಗೊತ್ತು ಅಮ್ಮ, ಗೊತ್ತು. ಹೇಳಿ, ಏನ್ ಹೇಳ್ತೀರಾ? ಏನ್ ಹೇಳಿದ್ರೆ ಕಮ್ಮಿನೇ. ಓಕೆ, ಥ್ಯಾಂಕ್ ಯು. ಲೈವ್ ಬರ್ತಾ ಇದೆ ಬಂದೂರು ನಾಗರಾಜ್ ಅಂತ ಲೈವ್. ಓಕೆ. ಏನ್ ಹೇಳ್ತೀಯ ಪುಟ್ಟ? ನನ್ನ ಜೊತೆಲಿ ಯಾವಾಗ್ಲಿಂದ ವಿಡಿಯೋ ತೆಗಿತಾನೆ ಇದೆಯಾ ನೀನು? ತಾತಂಗೆ ಏನ್ ಹೇಳ್ತೀಯಾ? ವಿಶೇಷ ಹೇಳ್ತೀಯಾ? ವಿಶೇಷ ಹೇಳಲ್ವಾ? ಅದಕ್ಕೆ ವಿಶೇಷ ಹೇಳಲ್ವಾ? ಥ್ಯಾಂಕ್ ಯು. ಅಮ್ಮ ನಮಸ್ಕಾರಮ್ಮ. ಅಮ್ಮ ಆಲ್ರೆಡಿ ಲೈವ್ ಅಲ್ಲಿ ಇದ್ದೀನಿ ನಾನು. ಲೈವ್ ಅಲ್ಲಿ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ, ನಿಮ್ಮ ಮಾಂಬಡಿಯವರು ಕೂಡ ನೋಡ್ತಾ ಇದ್ದಾರೆ. ಏನ್ ಹೇಳ್ತೀರಮ್ಮ ಇವತ್ತು ಈ ವಿಚಾರ? ಇವತ್ತು ಬರ್ತಾರೆ ಅಂತಂದ್ರೆ ಸಾಮಾನ್ಯವಾಗಿ ಅಮ್ಮ, ಒಬ್ಬ ರಾಜಕಾರಣಿ ಮನೆಯಲ್ಲಿ ಈ ತರ ಸಂಭ್ರಮ ಇರುತ್ತೆ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರ ಮನೆ ಒಳಗೆ ಯಾರು ಹೋಗೋದೇ ಇಲ್ಲ ಜನಸಾಮಾನ್ಯರು. ಏನ್ ಹೇಳ್ತೀರಮ್ಮ? ನಮ್ದು ಉತ್ತಾನೆ ರಾಜಕೀಯ ಮನೆತನ. ಹೌದಮ್ಮ. ಮಾಂಬಳ್ಳಿ ಪೋತ್ರಾಜೇಗೌಡ್ರ ಮೊಮ್ಮಗಳು. ಓಕೆ. ನಮ್ ಚಿಕ್ಕಪ್ಪ ಅವ್ರು ಇವರು. ಓಕೆ ಅಮ್ಮ. 5 ಜನ ಅಣ್ಣ ತಮ್ಮಂದಿರು. ಎಲ್ಲರೂ ನಂಗೆ ಅಪ್ಪಂದಿರೆ. ಓಕೆ. ಇವರು ಈಗ ಇವತ್ತು ಪಂಚ ಪಾಂಡವರಲ್ಲಿ ಒಬ್ರು ಕಳ್ಕೊಂಡಿದೀವಿ, ಬೇಜಾರಾಗುತ್ತೆ. ಅವ್ರನ್ನ ನೆನೆಯೋಣ ಒಂಚೂರು ಇವತ್ತಲ್ವೇ? ಗೋವಿಂದರಾಜಣ್ಣನ ಕಳ್ಕೊಂಡಿದೀವಿ. ಹಾಗಾಗಿ ಈ ಒಂದು ಸಂಭ್ರಮಾಚರಣೆಯಲ್ಲಿ ಅವರು ಕೂಡ ನೆನೆಯುವಂತ ಕೆಲಸ ಆಗ್ಬೇಕು. ಗುಲ್ಬರ್ಗದಿಂದ ಬಂದಿರೋದು ಆಚರಣೆ ಮಾಡಕ್. ಅಯ್ಯೋ, ಗುಲ್ಬರ್ಗ ಇದಮ್ಮ. ಓಕೆ, ಸೂಪರ್ ಅಮ್ಮ. ಪ್ರೀತಿಯಿಂದ ಅಲ್ಲಿಂದ ಎಳ್ಕೊಂಡ್ ಬಂದು ಇಲ್ಲಿ ತನ ಬಿಟ್ಟಿದ್ದೆ. ಥ್ಯಾಂಕ್ ಯು ಅಮ್ಮ. ನೋಡ್ರಿ, ಇಡೀ ರಾಜ್ಯ ನೋಡ್ತಾ ಇದೀರಾ ನೀವು. ಗುಲ್ಬರ್ಗದಿಂದ ಒಂದು ಬರ್ತಾರೆ, ವಿಶ್ ಮಾಡಕ್ ಬರ್ತಾರೆ ಅವ್ರ ಫ್ಯಾಮಿಲಿ ಅಂತಂದ್ರೆ, ಅಲ್ಲಿ ಅವ್ರ ಪ್ರೀತಿ ವಿಶ್ವಾಸ, ಅವ್ರ ಮನೆತನದ ಒಂದು ಕೊಂಡಿ, ಆಯ್ತಾ, ಅಲ್ಲಿಂದ ಹೇಳ್ಬೋದಾಯ್ತಲ್ಲ. ಅವರು ಪಾಪ ಫೋನಲ್ಲಿ ಹೇಳ್ಬೋದಾಯ್ತು. ಯಾಕೆ ಬಂದ್ರು? ಫೇಸ್ಬುಕ್ ಲೈವ್ ಬರ್ತಾ ಇದ್ದಾನೆ. ಬಂದೂರು ನಾಗರಾಜ್ ಸಾಕು. ಬಂದೂರು ನಾಗರಾಜ್. ಎಸ್
ವೆರಿ ಗುಡ್. ನೋಡಿ, ಪ್ರತಿಯೊಬ್ರು ಅವರ ಅಣ್ಣ ತಮ್ಮರ, ಅವರ ಮನೆತನದ, ಅವರು ಫ್ಯಾಮಿಲಿ ಹುಡ್ತಬ್ಬ ತರ ನೋಡ್ತಾ ಇರಲ್ವಾ? ನಿಜಲು ಏನು ಸುಳ್ಳು ಹೇಳಕ್ಕಾಗತ್ತೆ ರೀ? ಒಬ್ರ ಬಗ್ಗೆ ಉತ್ಪ್ರೇಷವಾಗಿ ಮಾತಾಡೋದಲ್ಲ ರೀ, ಬಂದು ನೀವು ಅದನ್ನ ಅನುಭವಿಸ್ಬೇಕು, ಆಗ್ಲೇ ಗೊತ್ತಾಗೋದು. ಒಬ್ಬ ವ್ಯಕ್ತಿತ್ವನ ಸುಮ್ಮನೆ ಉತ್ಪ್ರೇಷವಾಗಿ ಹೇಳ್ತಾರೆ ಅನ್ನೋದಲ್ಲ, ಆ ವ್ಯಕ್ತಿತ್ವನ ನಿಜವಾಗಿ ಬಂದು ಅನುಭವಿಸಿದಾಗಲೇ ಗೊತ್ತಾಗೋದು ಆ ವಿಚಾರಗಳು ಏನಿದೆ ಅನ್ನೋದು. ಒಂದು ಟವಲ್ ಕೊಡಪ್ಪ. ನೋಡಿ, ಒಂದು ಸೂಕ್ಷ್ಮತೆ ಅರ್ಥ ಮಾಡ್ಕೊಳ್ಳಿ. ದೇವರಾಜಣ್ಣ ಟವಲ್ ಕೇಳ್ತಾರೆ, ಅವರು ಪರ್ಸನಲ್ ಇರೋಂಥ ಒಂದು ಕವಚನೆ ಕೊಟ್ಟು ಅವ್ರಿಗೆ ಇದು ಮಾಡ್ತಾರೆ ಅಂತಂದ್ರೆ ಅವ್ರ ಬಾಂಧವ್ಯತೆ ನೋಡ್ರಿ, ಆಯ್ತಾ? ಇವತ್ತು ಪ್ರತಿಯೊಬ್ಬರಲ್ಲೂ ಅವರ ಬಾಂಧವ್ಯತೆಗಳು ನೋಡಿ, ಅಷ್ಟು ಒಬ್ಬ ಹಿರಿಯ ವ್ಯಕ್ತಿ ಅವ್ರನ್ನ ಕಾಲ್ಮುಟ್ಟು ನಮಸ್ಕಾರ ಮಾಡ್ಕೋತಾರೆ ಅಂತಂದ್ರೆ ಇದಕ್ಕಿಂತ ಇನ್ನೇನು ಬೇಕು ನಿಮಗೆ ನಿದರ್ಶನ ಅಲ್ವಾ? ನಿಜಲ್ಲೂ ಖುಷಿ ಆಗುತ್ತೆ. ಈ ತರ ವ್ಯಕ್ತಿತ್ವಗಳು ಇರುವಂಥದ್ದು ಈ ನಮ್ಮ ಮೈಸೂರಿನಲ್ಲಿ ಚಾಮುಂಡೇಶ್ವರ ಆಶೀರ್ವಾದವೊಂದಿಗೆ ಇರುವಂಥ ಆರೋಗ್ಯ ಆಯುಸ್ಸು ಕೊಡ್ಲಿ ಅಂತ ಕೂಡ ನಾನು ಪರ್ಸನಲ್ ಕೂಡ ನಾನು ಕೇಳ್ಕೊತೀನಿ. ಸರ್ ನಮಸ್ಕಾರ ಸರ್, ಈ ಕಡೆ ಬನ್ನಿ, ದಯವಿಟ್ಟು ಒಂದು ಮಾತಾಡೋಣ ದೇವರಾಜಣ್ಣವ್ರ ಬಗ್ಗೆ. ಸರ್, ತಾವು ಎಲ್ಲಿಂದ ಬಂದಿದ್ದೀರಾ? ಯಾರು ಸರ್ ತಾವು? ಏನು ಪರಿಚಯ ಹೇಳಿ ಸರ್ ಹಾಗೇನೆ. ಸರ್, ಹೆಸರು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅಂತ, ಶಾಂತಲಾ ಚಿತ್ರಮಂದಿರ ದೇವರಾಜ್ ಇದಾರಲ್ಲ, ಓಕೆ, ಅವರ ಮಗ. ಓಕೆ. ನನಗೆ ದೇವರಾಜ್ ಅವರು, ಆಕ್ಚುಲಿ ದೇವರಾಜ್ ಅವ್ರಿಗೆ ನಾನು ಮೊದಲನೇ ಮಗ ಇದ್ದಂಗೆ. ಸೂಪರ್. ನಮ್ಗೆ ಹತ್ತತ್ರ 2001ರಲ್ಲಿ ಬಿಸ್ನೆಸ್ ಶುರು ಮಾಡೋದಾಗಿಂದ ಇವತ್ತವರೆಗೂ ನಮಗೆ ಅವರು ಆಗಲಿ, ನಮ್ಮ ಸೆಕೆಂಡ್ ಹೀರೋ ಶೇಖರ್ ಆಗಲಿ, ಓಕೆ, ಒಂಥರ ಬೆನ್ನೆಲುಬು ಆಗಿದ್ದಾರೆ. ನಾವು ಮನೆಯವ್ರ ಥರ ಇದ್ದೀವಿ, ಪ್ರಗಡವ್ರ ಸರ್ ಮನೆಯವರೇನೆ. ಓಕೆ ಓಕೆ ಓಕೆ. ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯುಷು, ಆರೋಗ್ಯ, ನೆಮ್ಮದಿ ಎಲ್ಲನೂ ಕೊಡಲಿ. ಬಿಕಾಸ್ ದೇವರಾಜಣ್ಣ ಚೆನ್ನಾಗಿದ್ರೆ 106 ಜನಕ್ಕೆ ಅನುಕೂಲ. ನಿಂತ್ಕೊಳ್ಳೋ. ಹಾಂ. ಸರ್, ಈಗ ನಿಮ್ಗೆ ಇಷ್ಟು ಎಲ್ಲ ರೀತಿಯಾದಂಥ ಚಿರಪರಿಚಿತರು ಆಯ್ತಾ, ಇಡೀ ಫ್ಯಾಮಿಲಿನೇ. ಸರ್, ನಾನು ಆಗ್ಲಿಂದ ನಾನು ಲೈವಲ್ಲಿ ಇದ್ದೀನಿ ಸರ್, ಆಲ್ರೆಡಿ ಹೆಚ್ಚು ಕಮ್ಮಿ ಸತತವಾಗಿ 4 ಗಂಟೆ ಲೈವಲ್ಲಿ ಇದ್ದೀನಿ. ಇಷ್ಟು ಯಾವುದೇ ಒಬ್ಬ ರಾಜಕಾರಣಿ ಮನೆಯಲ್ಲಾದ್ರೂ ಕೂಡ ಇಷ್ಟು ಸ್ವತಂತ್ರ ಇರುತ್ತೆ ಸರ್. ನಾನು ಮನೆ ಒಳಗಡೆ ಹೋಗಿ ಸುದ್ದಿ ಮಾಡ್ತೀನಿ ಸರ್. ಇಲ್ಲಿ ಇವತ್ತು ಇಷ್ಟು ಜನ ಬಂದಿದಾರಲ್ಲ ಸರ್, ಯಾವುದೋ ಪವರ್ಗಾಗಲಿ ಇನ್ನೊಂದಕ್ಕಾಗಲಿ ಬಂದಿಲ್ಲ. ಸೊ ಹೃದಯದಿಂದ ಅವ್ರಿಗೆ ಪ್ರೀತಿ ಅವ್ರು ತೋರಿಸಿದ್ದಾರೆ, ಅದನ್ನು ವಾಪಸ್ ಕೊಡೋಕೆ ಎಲ್ಲರೂ ಬಂದಿದ್ದಾರೆ ಸರ್, ಇನ್ಕ್ಲೂಡಿಂಗ್ ನಾವು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಎಷ್ಟು ನೋಡಿ, ಏನು ಪುಟ ಬರ್ತಾಯ್ತೆ. ಫೋನ್ ತಗೊಂಬೈಲಿ. ನೋಡಿ, ಆಗಲೇ ನಿಮ್ಗೆ ಇಟ್ಕೊಳ್ಳಿ ಫೋನ್ ಕೊಡು ಚಿನ್ನ, ಕೊಡೋ ಮೇಲೆ ಕೊಡೋ. ಫೇಸ್ಬುಕ್ಕಾ? ನಾಗರಾಜ್ ಆಗಬೇಕು, ನಾಗರಾಜ್. ನೋಡಿಲ್ಲ, ನೀನು ಹುಡುಕಿ ಅಲ್ಲ ಪುಟ, ಗೊತ್ತಲ್ವ ಲೈವು? ಸ್ವಲ್ಪ ಜಾಗ ಬಿಡಿ ಸರ್, ಬನ್ನಿ ಸರ್. ಹಾಂ, ನೋಡಿ ನಿಮ್ಗೆ ನೋಡಿ ಇಲ್ಲಿ ನೋಡಿ ಹಾರಗಳು ನೋಡಿ ಹೆಂಗಿದೆ ಇಲ್ಲಿ. ಹಾರ, ಪೇಟ, ಶಾಲು, ತುರಾಯಿ, ನೋಡಿ ಕೇಕ್ಗಳು, ಇರೋ ಬರೋ ಬೇಕ್ರಿ ಐಟಮ್ ಕೇಕ್ಗಳೆಲ್ಲವೂ ಇಲ್ಲೇ ಇದೆ, ದೇವರಾಜಣ್ಣವ್ರ ಮನೇಲಿದೆ. ಹಾಂ,
ಪ್ರತ್ಯಕ್ಷವಾಗಿ ನಿಮ್ಗೆ ತೋರಿಸ್ತಾ ಇರೋಂಥದ್ದು ಇದು ಆಯ್ತಾ. ಇನ್ನೂ ಹೊರಗಡೆ ಹಾರಗಳಿದೆ, ತೋರಿಸಿ ನಿಮಗೆ. ಒಳಗಡೆ ಕೂಡ ಇದೆ. ಅವರು ಸಾಯಿಬಾಬಾ ಅವರ ಪರಮ ಭಕ್ತರು ದೇವರಾಜಣ್ಣವರು. ಏನು ನೋಡ್ತಾ ಇದ್ದೀರಾ, ಇಡೀ ಫ್ಯಾಮಿಲಿ ನೋಡಿ. ಒಂದು ರಾಜ್ಕುಮಾರ್ ಫ್ಯಾಮಿಲಿ ಅನ್ನೋದಕ್ಕೆ ಏನು ಇಡೀ ರಾಜ್ಯದ ಜನತೆ ಏನು ಕಂಡುಹಿಡಿತಾರೆ ಹೇಳ್ತೀರಾ? ಲೈವಲ್ಲಿ ಇದ್ದೀರಾ ನೀವೆಲ್ಲ ನೋಡಿ. ರಾಜ್ಕುಮಾರ್ ಫ್ಯಾಮಿಲಿಯಿಂದ ಒಂದು ಅವ್ರನ್ನ ಸಿಂಬಲ್ ಆಫ್ ಏನೆಂದ್ರೆ ಅವ್ರು ಹಾಕುವಂಥ ತಿಲಕ, ಹೆಣ್ಮಕ್ಳು ಇಡುವಂಥ ಒಂದು ಅಷ್ಟು ದೊಡ್ಡದ ಬಟ್ಟು ರಾಜ್ಕುಮಾರ್ ಫ್ಯಾಮಿಲಿ ಅನ್ನೋದಕ್ಕೆ ಮನೆತನದ, ಹಾಗೆ ಬಂಗಾರಪ್ಪ ಅವರ ಮನೆತನದ ಹಾಗೂ ಮಧು ಬಂಗಾರಪ್ಪ ಅವರ ಮನೆತನ ಅನ್ನೋದಕ್ಕೆ, ಅಂದರೆ ಈ ಮಾಂಬಳ್ಳಿಯ ಎಲ್ಲ ಅವರ ಫ್ಯಾಮಿಲಿ ಒಂದೇ ಫ್ಯಾಮಿಲಿ ಅನ್ನೋದಕ್ಕೆ ಗುರುತು ಆ ಒಂದು ಮಾತೆಯರಿರುವಂಥ ಒಂದು ಸಿಂಧೂರ ಇದೆಯಲ್ಲ, ಆ ಸಿಂಧೂರದ ಗುರುತೇ ಇಡೀ ರಾಜ್ಯದ ಮಾಂಬಳ್ಳಿ ಗ್ರಾಮದ ಹಾಗೂ ರಾಜ್ಯದ ಜನತೆಯ ಹಾಗೂ ರಾಜ್ಕುಮಾರ್ ಫ್ಯಾಮಿಲಿ ಅನ್ನೋ ಒಂದು ಒಡನಾಟ ಇರುವಂಥದ್ದು. ಮತ್ತೆ ಮಧು ಬಂಗಾರಪ್ಪ ಅವರು, ಕುಮಾರ್ ಬಂಗಾರಪ್ಪ ಅವರ ಒಡನಾಟ ಇರುವಂಥ ಫ್ಯಾಮಿಲಿನ ತೋರಿಸೋದಕ್ಕೆ ಇದೇ ನೇರ ನಿದರ್ಶನ. ಹಾಗಾಗಿ ನಾನು ಯಾವುದೇ ರೀತಿಯಾದಂಥ ಉತ್ಪ್ರೇಕ್ಷವಾಗಿ ಇಲ್ಲಿ ಮಾತಾಡ್ತಾ ಇಲ್ಲ, ಇರೋಂಥ ವಿಚಾರ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು, ನಾನು ಹೇಳ್ತಾ ಇರೋದನ್ನ ತಾವು ನೋಡ್ಬೋದು. ಎಸ್, ಒಂದೇ ನೀನು. ಥ್ಯಾಂಕ್ ಯು. ಹೇಳಿದ್ರು ಎಸ್. ನೋಡಿ, ಅವರ ಮೊಮ್ಮಗ ಅವನು ನಾನು ಲೈವ್ ನೋಡ್ತಾ ಇದ್ದೇನೆ. ಹಾಗಾಗಿ ಪಾಪ ಆ ಲೈವಲ್ಲಿ ಬರೋ ಖುಷಿಗೋಸ್ಕರ ನೋಡಿ, ಇಲ್ಲಿ ಹಾರಗಳು ನೋಡಿ, ಇಲ್ಲೂ ಇದೆ ಹಾರಗಳು ನೋಡಿ, ಇಲ್ಲೂ ಹಾರಗಳಿದೆ. ಆಯ್ತಾ ಸರ್, ನಮಸ್ಕಾರ ಸರ್. ಏನು ಹೇಳ್ತೀರಾ ದೇವರಾಜಣ್ಣವ್ರಿಗೆ ಒಂದು ವಿಶೇಷ ಸರ್? ತಾಯಿ ಚಾಮುಂಡೇಶ್ವರಿ ಆಯುಷ್ ಆರೋಗ್ಯ ಕೊಟ್ಟು ಅಡಿಗೆಲ್ಲ ಒಳ್ಳೇದು ಮಾಡಿ. ತಮ್ಮ ಪರಿಚಯ ಸರ್? ಸುಮಾರು ವರ್ಷದ ಪರಿಚಯ. ಅಲ್ಲಲ್ಲ, ನಿಮ್ಮ ಹೆಸರು? ತೀಸುರಾಜ್. ಓಕೆ, ಮೈಸೂರಿನವರೇ. ಓಕೆ, ಥ್ಯಾಂಕ್ ಯು ಸರ್. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಇಷ್ಟು ಈ ಗೆಸ್ಟ್ ಅವರು ಇನ್ನೂ ಊಟ ಕೂಡ ಮಾಡಿಲ್ಲ. ಹಾಗೇನೆ ಸರ್ ಮಾತಾಡಿ ಸರ್, ನೀವು ಅವ್ರ ಜೊತೆಲಿ ಬಹಳ ಬೆಳಗ್ಗೆಯಿಂದ ಕೂಡ ಇದ್ದೀರಾ. ನಾವು ತುಂಬಾ ಹಳೆಯ ಸ್ನೇಹಿತರು. ಓಕೆ. ನಮ್ಮ ಅಗ್ರಹಾರ ಸರ್ಕಲ್ 4ನೇ ವಾರ್ಡ್ ಅಲ್ಲಿ ಸರಿ ಕಾರ್ಪೊರೇಟರ್ ಗೆದ್ದಂತವ್ರು. ಅಗ್ರಹಾರದಲ್ಲಿ? ಓಕೆ. ಫಸ್ಟ್ ಸರಿ ದೇವರಾಜಣ್ಣವ್ರು ಗೆದ್ದಾಗ ಆಗ್ಲಿಂದ ಜೊತೆಲಿ ಇದ್ದೀರಾ ನೋಡಿ. ಇದು ಕಂಡ್ರೆ ಅಭಿಮಾನ ಅಂದ್ರೆ ಸಿದ್ದಪ್ಪ ಅಂತ ಇದ್ರು. ಓಕೆ. ಸ್ನೇಹಿತರು ಓಡಾಡ್ತಾ ಇದ್ದವರು. ಫಸ್ಟ್ನೇ ಸರಿನೇ ಗೆದ್ದವ್ರು ಇವರು. ಓಕೆ. ಮೊದಲನೇ ಸಾರಿ ಗೆದ್ಬಿಟ್ರು. ಸರಿನೇ ಗೆದ್ದವ್ರು ಇವರು. ಓಕೆ. ಏನು ಅಂತ ಪವರ್ ಅವಲೇ ತೋರಿಸ್ಕೊಡವ್ರೆ. ಥ್ಯಾಂಕ್ ಯು. ಓಕೆ, ಮುಂದಿನ ದಿನಗಳಲ್ಲಿ ಅವ್ರೇನೇನ ಎಲೆಕ್ಷನ್ಗೆ ಬಂದು ಚಾಮುಂಡೇಶ್ವರಿ ಅವ್ರಿಗೆ ಮೈಸೂರಲ್ಲಿ ಮೇಯರ್ ಆಗ್ಬೇಕು ಅನ್ನೋ ಒಂದು ಆಸೆ ಐತೆ ನನ್ನಲ್ಲಿ. ಈಗ ಅವರು ಕಾರ್ಪೊರೇಟರ್ ನಿಂತಿದ್ರು, ನೆಕ್ಸ್ಟ್ ಅವರು ನಿಲ್ಲೋದು MLA ಗೆ. ಓಕೆ. MLA ಗೆ ನಿಲ್ಲೋದವರು. ಚಾಮುಂಡೇಶ್ವರಿ ಅವ್ರಿಗೆ ಒಳ್ಳೆ ಆಶೀರ್ವಾದ ಕೊಟ್ಟು ಜನಗಳು ಒಳ್ಳೆ ಮಾಡ್ತಾರೆ ಅನ್ನೋದು ನನಗೆ ಅಭಿಪ್ರಾಯ ಐತೆ. ಒಳ್ಳೆತನ ಅವರಲ್ಲಿ ಐತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಒಬ್ಬೊಬ್ರು ಅಭಿಮಾನ ಯಾವ ತರ ಇದೆ ಅಂತ, ಒಡನಾಟ 40 ವರ್ಷದ ಒಡನಾಟ ಇದೆ ಅವ್ರ ಜೊತೆಲಿ ಇವ್ರಿಗೆ. ಎಸ್, ಇದು ಅವರು ವಾಸ ಇರೋಂಥ ಪುಟ್ಟಗೂಡು ನಿಮಗೆ ತೋರಿಸ್ತಾ ಹೋಗ್ತೇನೆ. ಈಗ ಕ್ರೌಡ್ ಕಮ್ಮಿ ಆಗಿದೆ. ಇನ್ನ ಬರೋಂಥವೆಲ್ಲ ರಾಜಕೀಯ ಒಡನಾಟ ಇರುವಂತ ರಾಜಕೀಯ ನಾಯಕರು. ಯಾಕಂದ್ರೆ ನಾನು ಕಳೆದ ಸಾರಿ ತುಂಬಾ ಟೈಮ್ ಆಗಿಟ್ಕೊಂಡು ಕೂಡ ಇದ್ದೆ. ಎಸ್, ಕೊನೆಯದಾಗಿ ದೇವರಾಜಣ್ಣನ ಮಾತಾಡೋಣ. ಅವರು ಏನು ಇಷ್ಟೆಲ್ಲ ಅಭಿಮಾನಿಗಳು ಬಂದ್ರು, ಇಷ್ಟೆಲ್ಲ ವಿಚಾರಗಳಾಯ್ತು, ಬೆಳಗ್ಗೆಯಿಂದ ಸಂಭ್ರಮಾಚರಣೆ ಮಾಡಿದ್ರು, ಏನ್ ಹೇಳ್ತಾರೆ ದೇವರಾಜಣ್ಣವ್ರು ಕೇಳೋಣ ಬನ್ನಿ. ಪಾಪ ಅವ್ರು ಇನ್ನೂ ಊಟ ಕೂಡ ಮಾಡಿಲ್ಲ. ಅಣ್ಣ ಹೊರಡೋದ್ರಾ? ಓಕೆ. ನೋಡಿ, ಇದೊಂದು ಭಾವಚಿತ್ರನ ಸಾಮಾನ್ಯವಾಗಿ ಎಲ್ಲರೂ ಮಾಡಿಸ್ತಾರೆ, ಫೋಟೋಗಳು ಎಲ್ಲ ಮಾಡಿಸ್ತಾರೆ. ಆದರೆ ಇದ್ಯಾವುದು ಇವತ್ತಿನ ಫೋಟೋಗಳಲ್ಲ. ನಿಮ್ಗೆ ಆಗಲೇ ಮೊದಲೇ ತೋರಿಸ್ತೆ ನಿಮಗೆ. ನೋಡಿ, ಇವ್ಯಾವುದು ಫೋಟೋಗಳು ಇರುವಂಥದ್ದು ಇವತ್ತಿನ ಫೋಟೋಗಳಲ್ಲ. ಭಾಳ ಹಳೆಯ ಕಾಲದ್ದು ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋಗಳೆಲ್ಲ ಇರೋದು. ಆ ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋನ ಕಲೆ ಹಾಕಿದ್ರಲ್ಲ ಪುಣ್ಯಾತ್ಮ, ಅವ್ರಿಗೊಂದು ಆಡ್ಸಪ್ ಹೇಳಬೇಕು. ಅದನ್ನು ಕಲೆ ಹಾಕಿ ಅದನ್ನು ಕೊಟ್ಟಿದ್ದಾರಲ್ಲ ಅವ್ರಿಗೆ, ಆ ಫೋಟೋ ಫ್ರೇಮ್ ಮಾಡಿ ನಿಜಲು ಭಾಳ ಖುಷಿ ಆಗುತ್ತೆ. ಒಂದಷ್ಟು ಮಾತಾಡ್ತಾ ಹೋದ್ರೆ ನಾವೇನು ನೋಡ್ತಾ ಇದ್ದೀವಿ ನೋಡಿ, ಪ್ರತಿಯೊಂದು ಕೂಡ ನಾವು ಇಲ್ಲಿ ನೋಡ್ಬೋದು. ನೋಡಿ, ಅವ್ರಿಗೆ ಎಷ್ಟು ಫೋಟೋ ಕ್ರೇಜ್ ಇತ್ತು ದೇವರಾಜಣ್ಣ ಅವ್ರಿಗೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಯಾವ್ಯಾವ ಭಂಗಿಗಳಲ್ಲಿ ಅವರು ಡ್ಯಾನ್ಸ್ ಭಂಗಿಗಳಲ್ಲಿ ಇರೋದು, ಫೋಟೋ ಕ್ರೇಜ್ ನೋಡಿ ಅವ್ರಿಗೆ ಹೆಂಗಿತ್ತು ಅನ್ನೋದು. ಇಷ್ಟೆಲ್ಲ ಕವರ್ ಮಾಡ್ತಾರೆ. ಆ ಫೋಟೋಗಳನ್ನ ಇಟ್ಕೊಂಡವ್ರೆ ಅಂತಂದ್ರೆ ಯಾರು ಇಟ್ಕೊಳಕ್ ಸಾಧ್ಯ ಹೇಳಿ? ಮತ್ತೆ ಕೆಲವೊಂದು ಪಾತ್ರ ಅಭಿಮಾನದಲ್ಲೂ ಕೂಡ ಅವ್ರು ಇರುವಂಥದ್ದು, ಪಾತ್ರಗಳಲ್ಲಿ ನಟಿಸಿರುವಂಥದ್ದು.
ಅಲ್ಲ, ಕೆಲವೊಂದೆಲ್ಲ ರಿಪೀಟ್ ಆಗಿದೆ, ಕೆಲವೊಂದೆಲ್ಲ ಆದರೂ ರಿಪಿಟೇಷನ್ ಇದ್ರೂ ಕೂಡ, ಫೋಟೋಗಳು ರಿಪಿಟೇಷನ್ ಇದ್ರೂ ಕೂಡ ಇಷ್ಟು ಫೋಟೋಗಳನ್ನ ಅವರು ಕಲೆಕ್ಟ್ ಮಾಡ್ಕೊಂಡು ಮಾಡಿದಾರಲ್ಲ, ಇಟ್ಕೊಂಡಿದಾರಲ್ಲ ಫೋಟೋಗಳನ್ನ ನೆನಪಾಗಿ. ಅಲ್ಲಿಗೆ ಅಲ್ಲ, ಬರೀ ಫೋಟೋಗೆ ಇವರು ಇಷ್ಟು ಪ್ರೀತಿ ವಿಶ್ವಾಸದಿಂದ ಇಟ್ಕೋತಾರೆ ಅಂತಂದ್ರೆ ಇವ್ರ ಮನೆಗೆ ಬಂದಂಥ ಜನಗಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಅನ್ನೋದು ಮುಖ್ಯ ಆಗುತ್ತೆ. ಅಷ್ಟು ಇರೋಂಥ ವಿಚಾರ. ಇನ್ನು ರಾಜಕೀಯ ನಾಯಕರು ಬರುವಂಥ ಸಮಯ, ಯಾಕೆಂದರೆ ಎಲ್ಲರೂ ಸಂಜೆ ಟೈಮಲ್ಲಿ ಬರ್ತಾರೆ, ಅವ್ರಿಗೆ ವಿಶ್ ಮಾಡ್ತಾರೆ. ಈಗ ಮನೆ ಆರಾಮಾಗಿ ನಿರಾಳವಾಗಿ ಎಲ್ಲ ಅವ್ರ ಫ್ಯಾಮಿಲಿ ಇದ್ದಾರೆ. ಈಗ ಜಸ್ಟ್ ಅವ್ರು ಊಟ ಕೂಡ ಹೋಗಿದ್ದಾರೆ. ಮತ್ತೆ ಅವ್ರು ಬಂದಿದ ತಕ್ಷಣ ಒಂದು ಲಾಸ್ಟ್ ಒಂದು ಬೈಟ್ ತೊಗೊಂಡು ಅವ್ರು ಏನು ಹೇಳ್ತಾರೆ ನೋಡೋಣ. ಇಷ್ಟು ಜನಸಾಗರನ ಸಂಪಾದನೆ ಮಾಡಿದಾರಂಥ ದೇವರಾಜಣ್ಣ ಅವ್ರು ಏನು ಹೇಳ್ತಾರೆ ಅಂತ ಕೂಡ ಅವ್ರ ಬಾಯಿ ಮಾತಲ್ಲೇ ಕೇಳೋಣ. ಒಂದು 10 ನಿಮಿಷ ವೆಯ್ಟ್ ಮಾಡಿ, ನಾನು ಮತ್ತೆ ಲೈವ್ ಬರ್ತೀನಿ.